ಏನು ಮ್ಯಾಟರ್ ಅನ್ನೋದನ್ನ ನಾವು 3 ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ರೈಟ್? ಸೊ 3 ಸ್ಟೇಟ್ಸ್ ಅಲ್ಲಿ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಓಕೆ, ಫಸ್ಟ್ ಒನ್ ಇಸ್ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್. ಈ ಸಾಲಿಡ್ ಸ್ಟೇಟ್ ನ ನಾವು ಎಕ್ಸ್ಪ್ಲೈನ್ ಮಾಡಕ್ ಮುಂಚೆ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋಣ. ಓಕೆ, ಆಕ್ಟಿವಿಟಿ. ಓಕೆ, ಆಕ್ಟಿವಿಟಿಗೆ ನಾವು ಕೆಲವೊಂದು ಪಾರ್ಟಿಕಲ್ಸ್ ಮೀನ್ಸ್ ಮ್ಯಾಟರ್ಸ್ನ, ಓಕೆ, ಪಾರ್ಟಿಕಲ್ಸ್ ಇರೋ ಮ್ಯಾಟರ್ಸ್ನ ನಾವು ಕೆಲವೊಂದು ಮ್ಯಾಟರ್ಸ್ನ ನಾವು ಕಲೆಕ್ಟ್ ಮಾಡೋಣ. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇನು ಪಾರ್ಟಿಕಲ್ಸ್ ಇದಾವೆ ಅಂತ ಹೇಳಿ. ಓಕೆ, ಯಾವ್ಯಾವ ಪಾರ್ಟಿಕಲ್ಸ್? ಪೆನ್, ಬುಕ್ ಇರ್ಬೋದು. ಓಕೆ, ಪೆನ್, ಬುಕ್, ನೀಡಲ್ಸ್. ಓಕೆ, ಪೀಸ್ ಆಫ್ ವುಡನ್ ಸ್ಟಿಕ್ ಇರ್ಬೋದು, ಪೀಸ್ ಆಫ್ ವುಡನ್ ಸ್ಟಿಕ್. ಓಕೆ, ವುಡನ್ ಸ್ಟಿಕ್ ಪೀಸಸ್ ಇರ್ಬೋದು. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಇದಕ್ಕೆ ಶೇಪ್ ಅನ್ನೋದನ್ನ ನಾವು ಡ್ರಾ ಮಾಡೋಣ. ಓಕೆ, ಶೇಪ್ ಅನ್ನೋದನ್ನ ಡ್ರಾ ಮಾಡೋಣ ಈ ಆರ್ಟಿಕಲ್ಸ್ಗೆ. ದೀಸ್ ಆರ್ ಆರ್ಟಿಕಲ್ಸ್, ರೈಟ್? ಇವು ಈ ಆರ್ಟಿಕಲ್ಸ್ಗೆ ಶೇಪ್ ಅನ್ನೋದನ್ನ ಡ್ರಾ ಮಾಡೋಣ ಪೆನ್ಸಿಲ್ ಅಲ್ಲಿ ಅಥವಾ ಪೆನ್ ಅಲ್ಲಿ, ಯೂಸಿಂಗ್ ಪೆನ್. ಓಕೆ, ಆಗ ನಮ್ಗೆ ಇಲ್ಲಿ ಏನೇನೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇಲ್ಲಿ ಏನಾದ್ರೂ ನಮ್ಗೆ ಈ ಬೌಂಡರೀಸ್, ಓಕೆ, ಬೌಂಡರೀಸ್ ಏನಾದ್ರೂ ಇದೆಯಾ ಇದಕ್ಕೆ? ಓಕೆ, ಡಿಸ್ಟಿಂಕ್ಟ್ ಬೌಂಡರೀಸ್ ಇದೆಯಾ ಅಥವಾ ಫಿಕ್ಸ್ಡ್ ವಾಲ್ಯೂಮ್ ಇದೆಯಾ, ಇದಕ್ಕೆ ಡೆಫಿನೆಟ್ ಶೇಪ್ ಇದೆಯಾ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ವಾ? ಸೊ ನಾವು ಏನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಈ ಎಲ್ಲಾ ಆರ್ಟಿಕಲ್ಸ್ಗೆ, ಓಕೆ, ಈ ಎಲ್ಲಾ ಆರ್ಟಿಕಲ್ಸ್ಗೂ ಏನು ಡೆಫಿನೆಟ್ ಶೇಪ್ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೈಟ್? ನಾವೀಗ ಡ್ರಾ ಮಾಡಿದ್ರೆ ಸೊ ಅದಕ್ಕೆ ಶೇಪ್ ಇರೋದಕ್ಕೆ ತಾನೇ ನಾವು ಡ್ರಾ ಮಾಡ್ತಿದೀವಿ. ಇದೇ ರೀತಿ ಪೆನ್ ಅನ್ನೋದು ಇದೇ ರೀತಿ ಇದೇ ಶೇಪ್ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು, ರೈಟ್? ಸೊ ಅದೇ ರೀತಿ ಶೇಪ್ ಅನ್ನೋದು ಡೆಫಿನೆಟ್ ಶೇಪ್ ಅನ್ನೋದಿದೆ ಅಂತ ಹೇಳ್ಬೋದು. ಓಕೆ, ಅಂಡ್ ಇದಕ್ಕೆ ಡಿಸ್ಟಿಂಕ್ಟ್ ಬೌಂಡರೀಸ್ ಸಹ ಇದೆ. ನಾವು ಈಗ ಒಂದು ಟೇಬಲ್ ಮೇಲೆ ಪ್ಲೇಸ್ ಮಾಡಿ ಅದಕ್ಕೆ ಈ ರೀತಿ ನಾವು ಇದು ಪೆನ್ ಎಷ್ಟಿದೆಯೋ ಅಷ್ಟು ನಾವು ಮಾರ್ಕ್ ಮಾಡಿದ್ರೆ ಅದು ಬೌಂಡರಿ ತಾನೇ ಅದದ್ದು. ಓಕೆ, ಇಟ್ ಹ್ಯಾಸ್ ಇದಕ್ಕೆ ಡಿಸ್ಟಿಂಕ್ಟ್ ಬೌಂಡರೀಸ್ ಇದೆ ಅಂತ, ಮತ್ತೆ ಇದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಸಹ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಇದಕ್ಕೆ ವಾಲ್ಯೂಮ್ ಸಹ ಇದೆ ಅಂತ ಹೇಳಿ. ವಾಟ್? ಡೆಫಿನೆಟ್ ಶೇಪ್ ಇದೆ, ಡೆಫಿನೆಟ್ ಶೇಪ್ ಇದೆ and distinct boundaries ಇದೆ. and fixed volume ಇದೆ. ಓಕೆ, ಫಿಕ್ಸ್ಡ್ ವಾಲ್ಯೂಮ್ಸ್ ಇದೆ. ಮತ್ತೆ ಇದನ್ನ ನಾವು ಕಂಪ್ರೆಸ್ ಮಾಡ್ಬೋದಾ? ಓಕೆ, ಈಗ ಪೆನ್ ಅಂತ ತಗೊಂಡ್ರೆ ಈ ಪೆನ್ ನಾವು ಕಂಪ್ರೆಸ್ ಮಾಡ್ಬೋದಾ? ಈ ರೀತಿ ಫೋರ್ಸ್ ನ ಅಪ್ಲೈ ಮಾಡಿ ಕಂಪ್ರೆಸ್ ಮಾಡಕ್ ಆಗುತ್ತಾ? ಇಲ್ಲ, ರೈಟ್? ಕಂಪ್ರೆಸ್ ಮಾಡಕ್ಕೆ ಆಗಲ್ಲ. ಓಕೆ, ಸೊ ಸಾಲಿಡ್ಸ್ ಹ್ಯಾವ್ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ. ಓಕೆ, ನೆಗ್ಲಿಜಿಬಲ್ ಕಂಪ್ರೆಸ್ ಮಾಡಕ್ಕೆ ಆಗಲ್ಲ ಅಲ್ವಾ? ಸೊ ಈ ಸಾಲಿಡ್ಸ್ಗೆ ಈ ಒಂದು ಫೋರ್ಸ್ ಇರಬೇಕಾದ್ರೆ ಅದರಲ್ಲಿ ಅವುಗಳ ಶೇಪ್ ನ ಮೇಂಟೈನ್ ಮಾಡಕ್ಕೆ ಟೆಂಡೆನ್ಸಿ ಅನ್ನೋದು ಇರುತ್ತೆ. ಓಕೆ, ಈ ಸಾಲಿಡ್ಸ್ಗೆ ಅವುಗಳ ಒಂದು ಟೆಂಪರೇಚರ್ ಅಲ್ಲಿ ಇರಬೇಕಾದ್ರೆ, ಅವುಗಳಿಗೆ ಒಂದು ಫೋರ್ಸ್ ಅಲ್ಲಿ ಇರಬೇಕಾದ್ರೆ ಅವುಗಳ ಶೇಪ್ ನ ಮೇಂಟೈನ್ ಮಾಡೋಕ್ಕೆ ಟೆಂಡೆನ್ಸಿ ಅನ್ನೋದು ಇದೆ ಅಲ್ವಾ? ಅಂಡ್ ಬಟ್ ಇದು ಓಕೆ, ಬಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಒಂದು ಟೆಂಡೆನ್ಸಿ ಅನ್ನೋದು ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ವಾ? ಸೊ ನೆಕ್ಸ್ಟ್ ಇದಕ್ಕೆ ಇದ್ರ ಶೇಪ್ ಅನ್ನೋದು ಚೇಂಜ್ ಮಾಡ್ಬೋದಾ? ಓಕೆ, ಈ ಸಾಲಿಡ್ಸ್ ಇದಲ್ವಾ, ಇದೊಂದಿದೆ, ಈ ಪೆನ್ ಅನ್ನೋದಿದೆ. ಸೊ ಇದಕ್ಕೆ ಶೇಪ್ ನ ನಾವು ಚೇಂಜ್ ಮಾಡ್ಬೋದಾ ಮತ್ತೆ? ರೈಟ್? ಆಗಲ್ಲ ಅಲ್ವಾ? ಸೊ ಇದಕ್ಕೆ ಶೇಪ್ ನ ಚೇಂಜ್ ಮಾಡಕ್ಕೆ ಆಗಲ್ಲ. ಸೊ ಡಿಫಿಕಲ್ಟ್ ಟು ಚೇಂಜ್ their ಶೇಪ್ ಅನ್ನೋದು ಡಿಫಿಕಲ್ಟ್ ಇಲ್ಲಿ ಚೇಂಜ್ ಮಾಡೋದಕ್ಕೆ. ಓಕೆನಾ? ಅಂಡ್ ಇವು ತುಂಬಾ ರಿಜಿಡ್ ಆಗಿರುತ್ತೆ ಅಲ್ವಾ? ಸೊ ಇವು ರಿಜಿಡ್ ಆಗಿ ಇರುತ್ತೆ.
ಅಲ್ವಾ. ಸೊ ಇವು ರಿಜಿಡ್ ಆಗಿರುತ್ತೆ. ಚೇಂಜ್ ಮಾಡೋಕ್ಕೆ ಶೇಪ್ ಅನ್ನೋದನ್ನ ಚೇಂಜ್ ಮಾಡಬೇಕು ಅಂದರೆ ತುಂಬ ಡಿಫಿಕಲ್ಟ್ ಇದರಲ್ಲಿ. ಆ್ಯಂಡ್ ಇವು ಕಂಪ್ರೆಸ್ ಮಾಡೋಕ್ಕೆ ಆಗಲ್ಲ, ಓಕೆನಾ. ಆ್ಯಂಡ್ ಇವುಗಳಿಗೆ ಈ ಸಾಲಿಡ್ಸ್ ಅನ್ನೋದಕ್ಕೆ ಡೆಫಿನೆಟ್ ಶೇಪ್ ಇದೆ, ಡಿಸ್ಟಿಂಕ್ಟ್ ಬೌಂಡರೀಸ್ ಇದೆ, ಫಿಕ್ಸ್ಡ್ ವಾಲ್ಯೂಮ್ ಸಹ ಇದೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸಾಲಿಡ್ ಸ್ಟೇಟ್ ಆಯಿತು. ನೆಕ್ಸ್ಟ್ ಲಿಕ್ವಿಡ್ ಸ್ಟೇಟ್ ಅಂತ ನೋಡೋಣ. ಓಕೆ, ವಾಟ್ ಈಸ್ liquid state? Okay, second liquid state. What is liquid state ಅಂದ್ರೆ ಇದಕ್ಕೂ ಸಹ ಕೆಲವೊಂದು ಏನು ಪಾರ್ಟಿಕಲ್ಸ್ ನಾವು ಅಂದ್ರೆ ನಾಟ್ ಪಾರ್ಟಿಕಲ್ಸ್ ಮ್ಯಾಟರ್ ಅನ್ನೋದನ್ನ ತಗೊಳ್ಳೋಣ. ಕೆಲವೊಂದು ಮ್ಯಾಟರ್ಸ್ ನ ತಗೊಳ್ಳೋಣ. ಓಕೆ, ವಾಟ್ ಇಸ್ ದಟ್ ಅಂದ್ರೆ ವಾಟರ್, ಕುಕಿಂಗ್ ಆಯಿಲ್, milk, juice, a cold water. Okay, ವಾಟರ್ನ, ಕುಕಿಂಗ್ ಆಯಿಲ್ಸ್ನ, ಮಿಲ್ಕ್ ಮತ್ತೆ ಜ್ಯೂಸ್ನ ಆ್ಯಂಡ್ ಕೋಲ್ಡ್ ವಾಟರ್ನ ತಗೊಳ್ಳೋಣ. ಓಕೆನಾ. ಇದನ್ನು ಎಲ್ಲದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡೋಣ. ಓಕೆನಾ. ಫಸ್ಟ್ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡೋಣ. ಆ ಕಂಟೈನರ್ಸು ಒಂದೊಂದು ಡಿಫ್ರೆಂಟ್ ಆಗಿ ನಾವು ಸೆಲೆಕ್ಟ್ ಮಾಡೋಣ. ಶೇಪ್ ಡಿಫ್ರೆಂಟ್ ಆಗಿರೋದನ್ನ ನಾವು ಸೆಲೆಕ್ಟ್ ಮಾಡೋಣ. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಈಗ ವಾಟರ್ ಅಂತ ತಗೊಳ್ಳೋಣ. ಓಕೆ, ಈಗ ಒಂದು ಬಾಕ್ಸ್ ಟೈಪಲ್ಲಿ ಇದೆ ಒಂದು ಕಂಟೈನರ್. ಓಕೆ, ಈ ಬಾಕ್ಸ್ ಟೈಪಲ್ಲಿ ಇರೋ ಕಂಟೈನರ್ಗೆ ಫಸ್ಟ್ ವಾಟರ್ ಹಾಕೋಣ. ಓಕೆ, ಸೆಕೆಂಡ್ ಕಂಟೈನರು ರೌಂಡ್ ಶೇಪಲ್ಲಿ ಇರುತ್ತೆ. ಓಕೆ, ಈ ರೀತಿ ತಗೊಂಡ್ರೆ ನಾವು, ಓಕೆ, ರೌಂಡ್ ಶೇಪಲ್ಲಿ ತಗೊಂಡ್ರೆ ನಾವು ಈ ಬಾಕ್ಸ್ ಟೈಪಲ್ಲಿ ಅಂದರೆ ಈ ಬಾಕ್ಸ್ ಟೈಪಲ್ಲಿ ಇರೋ ಕಂಟೈನರ್ ಇಂದ ನಾವು ವಾಟರ್ನ ಈ ರೌಂಡ್ ಶೇಪ್ ಕಂಟೈನರ್ಗೆ ಹಾಕಿದ್ರೆ ಈ ಬಾಕ್ಸ್ ಶೇಪಲ್ಲೇ ಇರುತ್ತಾ ಲಿಕ್ವಿಡ್ ಅನ್ನೋದು. ಓಕೆ, ವಾಟರ್ ಅನ್ನೋದು ಬಾಕ್ಸ್ ಶೇಪಲ್ಲೇ ಇರುತ್ತಾ ಇಲ್ವಾ? ಇದಕ್ಕೆ ಈ ರೌಂಡ್ ಶೇಪ್ಗೆ ಹಾಕಿದಾಗ ಈ ಬಾಕ್ಸ್ ಟೈಪಲ್ಲೇ ಇರುತ್ತೆ. ಇದಕ್ಕೆ ಹೋಗ್ಬೇಕಾದ್ರೆ ಇಲ್ಲ, ರೈಟ್. ಸೊ ಇದು ಈಸಿಯಾಗಿ ಫ್ಲೋ ಹೋಗ್ತಾ ಹೋಗುತ್ತೆ. ಇದಕ್ಕೆ ಶೇಪ್ ಅನ್ನೋದು ಇಲ್ಲ ಅಲ್ವಾ. ಸೊ ನಾವೀಗ ಸಾಲಿಡ್ಸ್ನ ಹಾಕಿದ್ರು ಸಹ ಅದಕ್ಕೂ ಸಹ ಒಂದು ಸಾಲಿಡ್ಸ್ನ ತಗೊಂಡೆ. ಇದೊಂದು ಸಾಲಿಡ್ ಅಂತ ತಗೊಳ್ಳೋಣ. ಓಕೆ, ಈ ಪೆನ್ನ ಇದರಲ್ಲಿ ಹಾಕಿದ್ರೆ, ಈ ಬಾಕ್ಸಲ್ಲಿ ಹಾಕಿದ್ರೆ ಪೆನ್ ಥರನೇ ಇರುತ್ತೆ ಅಲ್ವಾ. ಅದೇ ರೀತಿ ಈ ರೌಂಡ್ ಶೇಪಲ್ಲಿರೋ ಕಂಟೈನರ್ಗೆ ಹಾಕಿದ್ರೆ ಇದು ಪೆನ್ ರೀತಿ ಇದೇ ರೀತಿ ಇರುತ್ತೆ, ರೈಟ್. ರೌಂಡ್ ಶೇಪ್ಗೆ ಹೋಗಲ್ಲ. ಓಕೆ, ಇಲ್ಲಿ ಬಾಕ್ಸ್ ಟೈಪ್ಗೆ ಬರಲ್ಲ. ಸೊ ಅದೇ ಲಿಕ್ವಿಡ್ ಆದರೆ ಬಾಕ್ಸ್ ಶೇಪಲ್ಲಿ ಇರಬೇಕಾದ್ರೆ ನಾವು ಯಾವ ಕಂಟೈನರ್ ಆಗಿರೋದು ಅದು ಶೇಪ್ ಬೇಕು ಅಂದರೆ ಡಿಪೆಂಡ್ಸ್ ಆನ್ ಕಂಟೈನರ್ ಬೇಕು, ರೈಟ್. ಯಾವ ಕಂಟೈನರ್ ಯಾವ ಶೇಪಲ್ಲಿ ಇರುತ್ತೋ ಲಿಕ್ವಿಡ್ ಅನ್ನೋದು ಸಹ ಅದೇ ಶೇಪ್ಗೆ ಬರುತ್ತೆ. ಓಕೆ, ನಾವು ಯಾವ್ದು ಈಗ ಇಲ್ಲಿ ಬಾಕ್ಸ್ ಟೈಪಲ್ಲಿ ಇರುತ್ತೆ, ಅದೇ ಲಿಕ್ವಿಡ್ನ ನಾವು ರೌಂಡ್ ಶೇಪಲ್ಲಿ ಇರೋ ಕಂಟೈನರ್ಗೆ ಏನಾದರೂ ಪಾಸ್ ಮಾಡಿದ್ರೆ ಸೊ ಇಲ್ಲಿ ರೌಂಡ್ ಕಂಟೈನರ್ಗೆ ರೌಂಡ್ ಶೇಪಲ್ಲಿ ಲಿಕ್ವಿಡ್ ಅನ್ನೋದು ಫಾರ್ಮ್ ಆಗುತ್ತೆ, ರೈಟ್. ಸೊ ಅದೇ ರೀತಿ ಅದೇ ರೀತಿನೇ ನಾವು ಈ ಲಿಕ್ವಿಡ್ ಅನ್ನೋದು ನಾವು ಫ್ಲೋರ್ ಮೇಲೆ ಏನಾದ್ರು ಹಾಕಿದ್ರೆ, ಈಗ ಫ್ಲೋರ್ ಮೇಲೆ ಹಾಕಿದ್ರೆ ಅದು ಫ್ಲೋ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದೇ ರೀತಿನೇ ಇನ್ನು ಇಲ್ಲಿ ಒಂದು ಡಿಫ್ರೆಂಟ್ ಕಂಟೈನರಿಂದ ಇನ್ನೂ ಒಂದು ಡಿಫ್ರೆಂಟ್ ಕಂಟೈನರ್ಗೆ ನಾವು ಈ ಲಿಕ್ವಿಡ್ಸ್ ಅನ್ನೋದನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಈ ಶೇಪ್ ಅನ್ನೋದು ಸೇಮ್ ಆಗಿ ಇರುತ್ತೆ ಅಲ್ವಾ. ಈಗ ರೌಂಡ್ ಶೇಪಲ್ಲಿ ಹಾಕಿದ್ರೆ ರೌಂಡ್ ಶೇಪಲ್ಲೇ ಇರುತ್ತೆ, ಮತ್ತೆ ಸ್ಕ್ವೈರ್ ಶೇಪಲ್ಲಿ ಹಾಕಿದ್ರೆ ಸ್ಕ್ವೈರ್ ಆಗೇ ಇರುತ್ತೆ, ರೆಕ್ಟ್ಯಾಂಗಲ್ಗೆ ಹಾಕಿದ್ರೆ ರೆಕ್ಟ್ಯಾಂಗಲ್, ಟ್ರಯಾಂಗಲ್ಗೆ ಹಾಕಿದ್ರೆ ಟ್ರಯಾಂಗಲ್. ಸೊ ಶೇಪ್ ಅನ್ನೋದು ಇದು ಡಿಪೆಂಡ್ಸ್ ಅಪಾನ್ ಇನ್ನು ಕಂಟೈನರ್ಸ್ ಮೇಲೆ. ಓಕೆನಾ. ಆ್ಯಂಡ್ ಏನು ನಾವು ಈ ಎಕ್ಸ್ಪೆರಿಮೆಂಟಿಂದ ಅಬ್ಸರ್ವ್ ಮಾಡಿದ್ವಿ ಅಂದರೆ ಇದಕ್ಕೆ ನೋ ಫಿಕ್ಸ್ಡ್ ಶೇಪ್ ಅಂತ ನೋಡ್ಬೋದು. ಓಕೆ, ನೋ ಫಿಕ್ಸ್ಡ್ ಶೇಪ್ ಅನ್ನೋದು ಇಲ್ಲ. ಓಕೆ, ಆ್ಯಂಡ್ ಶೇಪ್ ಅನ್ನೋದು ಇಲ್ಲ, ಬಟ್ ವಾಲ್ಯೂಮ್ ಅನ್ನೋದು ಇದೆ, ರೈಟ್. ನಾವು ಈಗ ಬಾಕ್ಸ್ ಟೈಪಲ್ಲಿ ಸ್ಕ್ವೈರ್ ಶೇಪಲ್ಲಿ ಕಂಟೈನರಲ್ಲಿ 1 ಲೀಟರ್ ಹಾಕಿದ್ರೆ ಅದೇ ರೌಂಡ್ ಶೇಪಲ್ಲಿರೋ ಸರ್ಕಲ್ ಶೇಪಲ್ಲಿರೋ ಒಂದು ಕಂಟೈನರ್ಗೆ 1 ಲೀಟರ್. ಓಕೆ, ಈ ಎಷ್ಟು ವಾಟರ್ ಇರುತ್ತೋ ಅದರಲ್ಲೂ ಅಷ್ಟೇ ವಾಟರ್ ತಾನೇ ಹೋಗುತ್ತೆ, ರೈಟ್. ಸೊ ಅದಕ್ಕೆ ಇದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಅನ್ನೋದು ಇದೆ. ಓಕೆ, ಫಿಕ್ಸ್ಡ್ ವಾಲ್ಯೂಮ್ ಅನ್ನೋದು ಇದರಲ್ಲಿ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಯಾವ ರೀತಿ ಶೇಪ್ ಇಲ್ಲಿ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ, ಶೇಪ್ ಚೇಂಜ್ ಮಾಡೋದು ಡಿಪೆಂಡ್ಸ್ ಅಪಾನ್ ಕಂಟೈನರ್ಸ್ ಮೇಲೆ. ಕಂಟೈನರ್ಸ್ ಯಾವ ರೀತಿ ಇದ್ರೆ ಶೇಪ್ ಅನ್ನೋದು ಇಲ್ಲಿ ಅದೇ ರೀತಿ ಚೇಂಜ್ ಆಗುತ್ತೆ. ಮೀನ್ಸ್
shape of containers. They take the shape of containers. ಕಂಟೈನರ್ಸ್ ಯಾವ ರೀತಿ ಶೇಪಲ್ಲಿ ಇರುತ್ತೋ ಆ ರೀತಿ ಹೋಗುತ್ತೆ. ಓಕೆ, ಲಿಕ್ವಿಡ್ಸ್ ಅನ್ನೋದು ಫ್ಲೋ ಆಗುತ್ತೆ ಮತ್ತೆ ಅವುಗಳ ಶೇಪ್ ಮತ್ತೆ ಚೇಂಜ್ ಮಾಡ್ತಾ ಹೋಗುತ್ತೆ ಅಲ್ವಾ. ಸೊ ದೇ ಆರ್ ನಾಟ್ ರಿಜಿಡ್. ಶೇಪ್ ಅನ್ನೋದು ಚೇಂಜ್ ಮಾಡ್ತಾ ಹೋಗುತ್ತೆ ಅಲ್ವಾ ಅವು. ಸೊ ಅದಕ್ಕೆ ಅವು ನಾಟ್ ರಿಜಿಡ್. ಚೇಂಜ್ ಮಾಡ್ತಿಲ್ಲ ಶೇಪ್ನ ಅಂದ್ರೆ ದೇ ಆರ್ ರಿಜಿಡ್. ಓಕೆ, ರಿಜಿಡ್ ಬಟ್ ದೇ ಆರ್ ಚೇಂಜಿಂಗ್ ದ ಶೇಪ್. ಮತ್ತೆ ಅವು ಫ್ಲೋ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನ ಏನು ರಿಜಿಡ್ ಅಂತ ಹೇಳ್ಬೋದು. ಸೊ ನಾವು ಇದನ್ನ ರಿಜಿಡ್ ಅಂತ ಎಲ್ಲ ಫ್ಲೂಯಿಡ್ ಅಂತ ಸಹ ನಾವು ಇದನ್ನ ಹೇಳ್ಬೋದು. ಓಕೆ, ಸೊ ಫ್ಲೂಯಿಡ್ ಅಂತ ಸಹ ನಾವು ಇದಕ್ಕೆ ಹೇಳ್ಬೋದು. ಓಕೆನಾ. ಸೊ ನಾವು ಪ್ರೀವಿಯಸ್ ಆಕ್ಟಿವಿಟೀಸ್ ಅಲ್ಲಿ ಸಾಲಿಡ್ಸು ಲಿಕ್ವಿಡ್ಸು ಡಿಫ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ ಇಂಟು ಲಿಕ್ವಿಡ್ಸ್ ಆಗಿ. ಓಕೆ, ಸಾಲಿಡ್ಸು ಆ್ಯಂಡ್ ಲಿಕ್ವಿಡ್ಸು ಡಿಫ್ಯೂಸ್ ಆಗುತ್ತೆ ಏನಾಗಿ ಲಿಕ್ವಿಡ್ಸ್ ಆಗಿ. ಓಕೆ, ಲಿಕ್ವಿಡ್ಸ್ ಆಗಿ ಸಾಲಿಡ್ಸು ಮತ್ತೆ ಲಿಕ್ವಿಡ್ಸು ಡಿಫ್ಯೂಸ್ ಆಗುತ್ತೆ ಅಂತ. ಓಕೆನಾ. ಆ್ಯಂಡ್ ಈ ಗ್ಯಾಸಸ್ ಏನಿರುತ್ತೋ ಈ ಅಟ್ಮಾಸ್ಫಿಯರ್ ಅಲ್ಲಿ ಗ್ಯಾಸಸ್ಸು, ಆ ಗ್ಯಾಸಸ್ಸು ಸಹ ಇಲ್ಲಿ ಡಿಫ್ಯೂಸ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಓಕೆ, ಯಾವ ರೀತಿ ಈ ಯಾವ್ಯಾವ ಗ್ಯಾಸಸ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೋ. ಓಕೆ, ಈ ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ಯಾವ ಗ್ಯಾಸಸ್ ಇರುತ್ತೋ ಅವೆಲ್ಲ ನಮಗೆ ಏನು ಕೆಲವೊಂದು ಗ್ಯಾಸಸ್, ಎಕ್ಸಾಂಪಲ್ ಆಕ್ಸಿಜನ್ ಅಂತ ತಗೊಳ್ಳೋಣ, ಹೈಡ್ರೋಜನ್ ಅಂತ ತಗೊಳ್ಳೋಣ. ಓಕೆ, ಆಕ್ಸಿಜನ್ ಅನ್ನೋದು ನಮಗೆ ತುಂಬ ನಮ್ಮ ಲೈಫ್ಗೆ, ಓಕೆ, ನಮ್ಮ ಹ್ಯೂಮನ್ಸ್ ಬೀಯಿಂಗ್ ಎಲ್ಲ, ಓಕೆ, ಲಿವಿಂಗ್ ಆರ್ಗನಿಸಮ್ಸ್ ಏನೇನಿದೆಯೋ ಎಲ್ಲದಕ್ಕೂ ಆಕ್ಸಿಜನ್ ಅನ್ನೋದು ಕಂಪಲ್ಸರಿ, ರೈಟ್. ಸೊ ಈಗ ನಮ್ಗಾದ್ರೆ ಈ ಹೇರಲ್ಲಿರುತ್ತೆ, ತಗೋತೀವಿ, ರೈಟ್. ಈ ಹೇರಲ್ಲಿ ನಾವು ಉಸಿರಾಡ್ತೀವಿ, ಸೊ ನಮಗೆ ಆಕ್ಸಿಜನ್ ಅನ್ನೋದು ಸಿಗುತ್ತೆ. ಅದೇ ಈ ಅಕ್ವಾಟಿಕ್ ಅನಿಮಲ್ಸ್ ಇರುತ್ತೆ, ಪ್ಲಾಂಟ್ಸ್ಗೂ ಸಹ ಈ ಆಕ್ಸಿಜನ್ ಅನ್ನೋದು ಬೇಕು ಅಲ್ವಾ. ಸೊ ಈ ಹೇರಲ್ಲಿರೋ ಆಕ್ಸಿಜನು, ಕಾರ್ಬನ್ ಡೈಆಕ್ಸೈಡು ಇವೆಲ್ಲನೂ ಸಹ ವಾಟರಲ್ಲಿ ಹೋಗುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಮಿಕ್ಸ್ ಆಗಿ ಅಕ್ವಾಟಿಕ್ ಅನಿಮಲ್ಸ್ಗೆ, ಈ ಅಕ್ವಾಟಿಕ್ ನಾವಾದರೆ ಹೇರ್ ತಗೋತೀವಿ, ಅದೇ ಅಕ್ವಾಟಿಕ್ ಅನಿಮಲ್ಸ್ಗೆ ಹೇರ್ ಅನ್ನೋದು ಈ ಡಿಸಾಲ್ವ್ ಆಗಿರುತ್ತೆ. ಓಕೆ, ಹೇರ್ ಅನ್ನೋದು ವಾಟರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಸೊ ಆ ರೀತಿ ಈ ಅಕ್ವಾಟಿಕ್ ಅನಿಮಲ್ಸ್ ಅನ್ನೋವು ಈ ಆಕ್ಸಿಜನ್ನ ತಗೋತವೆ. ಓಕೆ, ಸೊ ಆ ರೀತಿ ನಾವು ಇದನ್ನ ಹೇಳ್ಬೋದು. ಸೊ ನಾವು ಇದನ್ನ ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ಸಾಲಿಡ್ಸು, ಲಿಕ್ವಿಡ್ಸು ಮತ್ತೆ ಗ್ಯಾಸಸ್ಸು ಸಹ, ಓಕೆ, ಸಾಲಿಡ್ಸು ಲಿಕ್ವಿಡ್ಸ್ ಮಾತ್ರ ಅಲ್ಲ, ಗ್ಯಾಸಸ್ಸು ಸಹ ಲಿಕ್ವಿಡ್ಸ್ ಆಗಿ ಡಿಫ್ಯೂಸ್ ಆಗಿರುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು ಅಲ್ವಾ. ಸೊ ಈ ರೇಟ್ ಆಫ್ ಡಿಫ್ಯೂಷನ್ ಆಫ್ ಎ ಲಿಕ್ವಿಡ್ಸ್ ಈಸ್ ಹೈಯರ್ ದೆನ್ ದಟ್ ಆಫ್ ಸಾಲಿಡ್ಸ್. ಈ ರೇಟ್ ಆಫ್ ಈ ಡಿಫ್ಯೂಸ್ದು ಏನು ರೇಟ್ ಇರುತ್ತೋ ಈ ಲಿಕ್ವಿಡ್ಸ್ದು ಅದು ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ ಸಾಲಿಡ್ಸ್ಗೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಯಾಕೆ ಇದು ಈ ಡಿಫ್ಯೂಸ್ ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ ಸಾಲಿಡ್ಸ್ಗೆ ಲಿಕ್ವಿಡ್ಸ್ಗೆ ಅಂತ ಹೇಳಿದ್ರೆ, ಓಕೆ, ಯಾಕೆ ಅಂದರೆ ಈ ಲಿಕ್ವಿಡ್ ಸ್ಟೇಟ್ಸಲ್ಲಿ ಪಾರ್ಟಿಕಲ್ಸ್ ಅನ್ನೋದು ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಫ್ರೀ ಆಗಿ ಇರುತ್ತೆ. ಆ್ಯಂಡ್ ಇದಕ್ಕೆ ಗ್ರೇಟರ್ ಸ್ಪೇಸ್ ಸಹ ಇರುತ್ತೆ ಬಿಟ್ವೀನ್ ಈಚ್ ಅದರ್. ಇಲ್ಲಿ ಈ ಲಿಕ್ವಿಡ್ಸಲ್ಲಿ ತುಂಬ ಸ್ಪೇಸ್ ಸಹ ಇರುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಇವು ಈ ಲಿಕ್ವಿಡ್ ಸ್ಟೇಟಲ್ಲಿ ಪಾರ್ಟಿಕಲ್ಸ್ ಅನ್ನೋದು ಫ್ರೀ ಆಗಿ ಇರುತ್ತೆ. ಓಕೆ, ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ಪೇಸ್ ಅನ್ನೋದು ಸಹ ಬಿಟ್ವೀನ್ ಎರಡು ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಆ ಪಾರ್ಟಿಕಲ್ಸ್ಗೆ ಮಧ್ಯೆ, ಓಕೆ, ಇಲ್ಲಿ ಸ್ಪೇಸ್ ಅನ್ನೋದು ಸಹ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಈ ಎರಡು ಸಹ ಕಂಪ್ರೆಸ್ ಆಗುತ್ತಾ, ಈ ಲಿಕ್ವಿಡ್ ಅನ್ನೋದು ಕಂಪ್ರೆಸ್ ಆಗುತ್ತಾ ನಮಗೆ. ಈ ಸಾಲಿಡ್ಸ್ ಆದರೆ ಇಟ್ ಹ್ಯಾಸ್ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ ಇದೆ. ಓಕೆ, ಬಟ್ ಇಲ್ಲಿ ಲಿಕ್ವಿಡ್ಸ್ ಅಲ್ಲಿ ಇದು ಕಂಪ್ರೆಸ್ ಆಗುತ್ತಾ ಇಲ್ವಾ ಅಂತ ನೋಡ್ಬೋದು. ಓಕೆ, ಓಕೆ, ಸೊ ಇಲ್ಲಿ ಈ ಕಂಪ್ರೆಸ್ ಆಗೋದು ಇಲ್ಲಿ ತುಂಬ ಕಮ್ಮಿ ಚಾನ್ಸಸ್. ಓಕೆ, ಬಟ್ ಈ ಲಿಕ್ವಿಡ್ಸ್ ಅನ್ನೋದು ಕಂಪ್ರೆಸ್ ಮಾಡ್ಬೋದು, ಬಟ್ ತುಂಬ ಡಿಫಿಕಲ್ಟ್ ಆಗಿ. ಓಕೆ, ಅಷ್ಟು ಬೇಗ ಇವು ಕಂಪ್ರೆಸ್ ಆಗಲ್ಲ, ಇದಕ್ಕೆ ಫೋರ್ಸ್ ಅನ್ನೋದು ತುಂಬ ಜಾಸ್ತಿ ಇರಬೇಕು. ಸೊ ಇವು ಸಹ ನಾರ್ಮಲಿ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ ಇದೆ. ಓಕೆನಾ. ಆ್ಯಂಡ್ ಸ್ಪೇಸ್ ಅನ್ನೋದು ಇಲ್ಲಿ ನಾನು ಹೇಳ್ದೆ ಅಲ್ವಾ,
ಲಿಕ್ವಿಡ್ಸ್ಗೆ ಏನು ತುಂಬ ಸ್ಪೇಸ್ ಇರುತ್ತೆ ಕಂಪೇರ್ ಮಾಡಿದ್ರೆ ಸಾಲಿಡ್ಸ್ಗೆ ಅಂತ ಅಲ್ವಾ. ಸೊ ಅದೇ ರೀತಿ ಲಿಕ್ವಿಡ್ ಸ್ಟೇಟಲ್ಲೂ ಸಹ ಕಂಪೇರ್ ಮಾಡಿದ್ರೆ ಆ ಡಿಫ್ಯೂಷನ್ ಅನ್ನೋದು ಸಾಲಿಡ್ ಸ್ಟೇಟಲ್ಲೂ ಸಹ ಜಾಸ್ತಿ, ಕಂಪೇರ್ ಮಾಡಿದ್ರೆ ಈ ಸಾಲಿಡ್ ಸ್ಟೇಟಲ್ಲಿ ಕಮ್ಮಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಗ್ಯಾಸಿಯಸ್ ಸ್ಟೇಟ್ ಅನ್ನೋದು ನೋಡೋಣ. ಓಕೆ, ಇಲ್ಲೆಲ್ಲ ನೋಡಿದ್ವಿ ನಾವು ಪಾರ್ಟಿಕಲ್ಸ್ ಯಾವ ರೀತಿ ಏನು ಯಾವ ಸ್ಟೇಟಲ್ಲಿ ಯಾವ ರೀತಿ ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇರುತ್ತೆ, ಎಷ್ಟು ಸ್ಪೇಸ್ ಇರುತ್ತೆ, ಅವು ಕಂಪ್ರೆಸ್ ಮಾಡ್ಬೋದಾ ನಾವು ಇಲ್ವಾ ಅಂತೆಲ್ಲ ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ಸೇಮ್ ಪ್ರಾಪರ್ಟೀಸೇ ನಾವು ಕಂಪೇರ್ ಮಾಡ್ತಿದ್ದೀವಿ, ರೈಟ್. ಸೇಮ್ ಪ್ರಾಪರ್ಟೀಸೇ ನಾವು ಇಲ್ಲಿ ಕಂಪೇರ್ ಮಾಡ್ತಿದ್ದೀವಿ ಸಾಲಿಡ್ಸ್ಗೆ ಲಿಕ್ವಿಡ್ಸ್ಗೆ. ಓಕೆ, ಅದೇ ರೀತಿ ಗ್ಯಾಸಸ್ಗೆ ಸಹ ನಾವು ಏನು ಕಂಪೇರ್ ಮಾಡೋಣ. ಓಕೆ, ನೆಕ್ಸ್ಟ್ ಗ್ಯಾಸಿಯಸ್ ಸ್ಟೇಟ್. ಗ್ಯಾಸಿಯಸ್ ಸ್ಟೇಟ್. ಓಕೆ, ಈ ಗ್ಯಾಸಿಯಸ್ ಸ್ಟೇಟ್ಗೆ ಇಲ್ಲಿ ಒಂದು ಬಲೂನ್ನ ತಗೊಳ್ಳೋಣ. ಓಕೆ, ಈ ಬಲೂನ್ಸ್ನ ಸೆಲ್ ಮಾಡ್ತಿರ್ತಾರೆ ಅಲ್ವಾ. ಈ ಸೆಲ್ ಮಾಡ್ತಿರ್ಬೇಕಾದ್ರೆ ಒಂದೇ ಒಂದು ಸಿಲಿಂಡರ್ ಇರುತ್ತೆ ಅವ್ರ ಹತ್ರ. ಓಕೆ, ನೀವು ಎಲ್ಲಾದ್ರೂ ಅಬ್ಸರ್ವ್ ಮಾಡ್ಬೋದು. ಓಕೆ, ಒಂದು ಬಲೂನ್ಸ್ನ ಈ ಜಾತ್ರೆಯಲ್ಲಿ ಎಲ್ಲ ತಗೊಬರ್ತಾರೆ ಅಲ್ವಾ, ಅವರು ಒಂದೇ ಸಿಲಿಂಡರ್ ಇರುತ್ತೆ ಅವ್ರ ಹತ್ರ. ಬಟ್ ಅವರು ತುಂಬಾ ಅಂದರೆ ತುಂಬ ಬಲೂನ್ಸ್ನ ಅವರು ಅದರಿಂದ ಫಿಲ್ ಮಾಡಿರ್ತಾರೆ, ಬಲೂನ್ಸ್ನ ಫಿಲ್ ಮಾಡ್ತಾರೆ. ಆ ಸಿಲಿಂಡರ್ ಓನ್ಲಿ ಒನ್ ಸಿಲಿಂಡರ್ ಯೂಸ್ ಮಾಡ್ಕೊಂಡು ತುಂಬ ಬಲೂನ್ಸ್ನ ಅವರು ಫಿಲ್ ಮಾಡ್ತಾರೆ. ಯಾವ ರೀತಿ ಫಿಲ್ ಮಾಡ್ತಾರೆ, ಎಷ್ಟು ಏನು ಗ್ಯಾಸ್ ಆ ಸಿಲಿಂಡರಲ್ಲಿ ಇರುತ್ತೆ ಅಂತ ನಾವು ನೋಡಿದ್ರೆ ಅವ್ರನ್ನ ಒಂದ್ಸರಿ ನೀವೇ ಕೇಳಿ ನೋಡಿ. ಓಕೆ, ಎಲ್ಲಾದರೂ ಇದ್ದರೆ ನೀವೇ ಕೇಳಿ ನೋಡಿ ಯಾವ ರೀತಿ ಅವರು ಎಷ್ಟು ಅಮೌಂಟ್ ಆಫ್ ಗ್ಯಾಸ್ ಈ ಸಿಲಿಂಡರ್ಸಲ್ಲಿ ಇರುತ್ತೆ ಅಂತ ನೀವು ನೋಡಿ. ಓಕೆ, ಅಂದರೆ ಆ ಸಿಲಿಂಡರ್ಸ್ ಅಲ್ಲ ಅವರು ಅಷ್ಟು ಗ್ಯಾಸ್ನ ತುಂಬ ಗ್ಯಾಸ್ನ ನಾವು ಒಂದೇ ಒಂದು ಚಿಕ್ಕ ಸಿಲಿಂಡರ್ಸಲ್ಲಿ ತುಂಬ ಗ್ಯಾಸ್ನ ನಾವು ಕಂಪ್ರೆಸ್ ಮಾಡ್ಬೋದು ಇಲ್ಲಿ. ಓಕೆನಾ, ಯಾವ ರೀತಿ ಅನ್ನೋದನ್ನ ನೋಡೋಣ. ಓಕೆ, ಒಂದು ಆಕ್ಟಿವಿಟಿ ಇದೆ. ಒಂದು ಆಕ್ಟಿವಿಟಿ ಏನು ಅಂದರೆ ನಾವು ಒಂದು ಸಿರಿಂಜ್ನ ತಗೊಳ್ಳೋಣ. ಓಕೆ, ಸಿರಿಂಜ್ನ ತಗೊಂಡು ಅದರದ್ದು ಒಂದು ಏನು ಇನ್ಲೆಟ್ನ, ಓಕೆ ಮೀನ್ಸ್ ನಾಸಲ್ನ ನಾವು ಕ್ಲೋಸ್ ಮಾಡೋಣ. ಓಕೆನಾ, ರಬ್ಬರ್ ಕಾಟ್ನಿಂದ. ಓಕೆ, ಒಂದು ಸಿರಿಂಜ್ನ ತಗೊಂಡು ಅದು ನಾಸಲನ್ನ ರಬ್ಬರ್ ಕಾಟ್ನಿಂದ ಓಕೆ ಕ್ಲೋಸ್ ಮಾಡೋಣ. ಇದು ಪಿಸ್ಟಾನ್ ಅಂತ ತಗೊಂಡ್ರೆ ನಾವು ಈ ರೀತಿ ಇಲ್ಲಿ ನಾವು ಗ್ಯಾಸ್ನ ಫಿಲ್ ಮಾಡೋಣ. ಓಕೆ, ಗ್ಯಾಸ್ ಇದು 100 ml ಅಷ್ಟು ನಾವು ಸಿರಿಂಜ್ನ 100 ml ಸಿರಿಂಜ್ನ ನಾವು ತಗೊಳ್ಳೋಣ. ಓಕೆ, ದಿಸ್ ಇಸ್ ಪಿಸ್ಟಾನ್. ನಿಮ್ಗೆ ಗೊತ್ತು ಅಲ್ವಾ ಸಿರಿಂಜ್ ಹೆಂಗಿರುತ್ತೆ ಅಂತ, ಪಿಸ್ಟಾನ್. ಓಕೆ, ನಾವು ಈಗ ಈ ರಬ್ಬರ್ ಕಾಟ್ನಿಂದ ನಾವು ಈ ನಾಸಲ್ನ ಓಕೆ ಕ್ಲೋಸ್ ಮಾಡಿದ್ದೀವಿ ಆ್ಯಂಡ್ ಗ್ಯಾಸ್ನ ಫಿಲ್ ಮಾಡಿದ್ದೀವಿ ಆ್ಯಂಡ್ ನಾವು 100 ml ಈ ಸಿರಿಂಜ್ನ ತಗೊಂಡಿದ್ದೀವಿ ಅಲ್ವಾ. ಸೊ 3 ಸಿರಿಂಜಸ್ನ ತಗೊಳ್ಳೋಣ ನಾವು ಇದೇ ರೀತಿ. ಓಕೆನಾ, ಗ್ಯಾಸ್ ಫಿಲ್ ಮಾಡಿರೋವು ಆ್ಯಂಡ್ ವಿತೌಟ್ ಗ್ಯಾಸ್ ಇರೋದು ಸಹ ಬಂದು ತಗೊಳ್ಳೋಣ. ಓಕೆನಾ, 3 ಸಿರಿಂಜಸ್ನ ತಗೊಂಡು ನಾವು ಅವುಗಳ ನಾಸಲ್ಸ್ನ ಈ ಕಾಟ್ನಿಂದ ಕ್ಲೋಸ್ ಮಾಡೋಣ. ಓಕೆನಾ, ಮತ್ತೆ ಈ ಪಿಸ್ಟಾನ್ ಅನ್ನೋದನ್ನ ಎಲ್ಲ ಸಿರಿಂಜಸ್ಸಲ್ಲೂ ರಿಮೂವ್ ಮಾಡಿಬಿಡೋಣ ಫಸ್ಟ್. ಓಕೆನಾ, ಪಿಸ್ಟಾನ್ಸ್ ಅನ್ನೋದನ್ನ ಎಲ್ಲ ಅದರಲ್ಲೂ ನಾವು ರಿಮೂವ್ ಮಾಡಿಬಿಡೋಣ. ಓಕೆ, ಮತ್ತೆ ಒಂದು ಸಿರಿಂಜನ್ನ ನಾವು ಏನು ಟಚ್ ಮಾಡದೆ ಅದೇ ರೀತಿ ಬಿಟ್ಬಿಡೋಣ. ಓಕೆ, ಇದು ಯಾವ ರೀತಿ ಸಿರಿಂಜ್ ಇದೆಯೋ ಅದೇ ರೀತಿ ನಾವು ಬಿಟ್ಬಿಡೋಣ ಫಸ್ಟ್ ಸಿರಿಂಜನ್ನ. ಓಕೆ, ಅದನ್ನ ಫಿಲ್ ಮಾಡೋಣ ವಾಟರಿಂದ. ಸೆಕೆಂಡ್ ಒನ್ನ ನಾವು ವಾಟರಿಂದ ಫಿಲ್ ಮಾಡೋಣ. ಓಕೆ, ಸೆಕೆಂಡ್ ಫಸ್ಟ್ ಒನ್ನ ಟಚ್ ಮಾಡದೆ ಬಿಟ್ಬಿಡೋಣ. ಓಕೆ, ಸೆಕೆಂಡ್ ಒನ್ನ ವಾಟರಿಂದ ಫಿಲ್ ಮಾಡೋಣ. ಓಕೆನಾ, ಆ್ಯಂಡ್ ಥರ್ಡ್ ಒನ್ನ
ಚಾಕ್ ಪೀಸಸ್ ಇಂದ ನಾವು ಫಿಲ್ ಮಾಡೋಣ. ಓಕೆ, ಚಾಕ್ ಪೀಸಸ್ ಇಂದ ಫಿಲ್ ಮಾಡೋಣ. ಓಕೆ, ಮತ್ತೆ ಎಲ್ಲ ಪಿಸ್ತಾನ್ಸ್ನ ನಾವು ಈ ಎರಡಕ್ಕೂ ಸಹ ನಾವು ಪ್ಲೇಸ್ ಮಾಡೋಣ. ಮತ್ತೆ ರಿಮೂವ್ ಮಾಡಿರ್ತೀವಿ ಅಲ್ವಾ, ಸೊ ಈಗ ಪ್ಲೇಸ್ ಮಾಡಿಬಿಡೋಣ. ಓಕೆನಾ, ಪ್ಲೇಸ್ ಮಾಡಿದ್ಮೇಲೆ ಈ ಮೂರು ಸಿರಿಂಜಸ್ ಇರುತ್ತೆ ಅಲ್ವಾ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಈ ಮೂರನ್ನು ಸಹ ನಾವು ಏನು ಕಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಫಸ್ಟ್ ಒನ್ ಅಂದರೆ ಇದು ಗ್ಯಾಸಿಯಸ್ದು, ಅಂದರೆ ಏನು ನಾವು ಇದರಲ್ಲಿ ಗ್ಯಾಸ್ ಇದೆ. ಓಕೆ, ಸೆಕೆಂಡ್ ಒಂದು ವಾಟರ್ ಮೀನ್ಸ್ ಲಿಕ್ವಿಡ್ ಸ್ಟೇಟಲ್ಲಿದೆ, ಆ್ಯಂಡ್ ಥರ್ಡ್ ಒಂದು ಚಾಕ್ ಮೀನ್ಸ್ ಸಾಲಿಡ್ ಸ್ಟೇಟಲ್ಲಿದೆ. ಸೊ ಯಾವುದು ಇಲ್ಲಿ ಈಸಿಯಾಗಿ ನಾವು ಕಂಪ್ರೆಸ್ ಮಾಡ್ಬೋದು ಅಂದರೆ ಫಸ್ಟ್ ಒನ್ನನ್ನು ನಾವು ಕಂಪ್ರೆಸ್ ಮಾಡ್ಬೋದು. ಓಕೆ, ಈಸಿಯಾಗಿ, ಬಿಕಾಸ್ ಗ್ಯಾಸ್ ಅನ್ನೋದು ಈಸಿಯಾಗಿ ಕಂಪ್ರೆಸ್ ಆಗುತ್ತೆ. ಓಕೆನಾ, ಏನೇ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ, ಇಲ್ಲಿ ಸಾಲಿಡ್ಸ್ಗೆ ಲಿಕ್ವಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಗ್ಯಾಸಸ್ ಅಲ್ಲಿ ನಾವು ಕಂಪ್ರೆಸ್ ಮಾಡೋಕ್ಕೆ ಈಸಿಯಾಗಿ ಇರುತ್ತೆ. ಓಕೆನಾ, ಆ್ಯಂಡ್ ಈಗ LPG ಗ್ಯಾಸ್ ನೀವು ಕೇಳಿರ್ಬೋದು ಮನೆಗಳಲ್ಲಿ. ಓಕೆ, LPG ಗ್ಯಾಸ್ ಅಂತ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಸೊ ಈ LPG ಗ್ಯಾಸ್ ಅನ್ನೋದು ನಾವು ನಮ್ಮ ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಫಾರ್ ಕುಕಿಂಗ್ ಪರ್ಪಸ್, ರೈಟ್. ಸೊ ಅಲ್ಲಿ ನಾವು ಈ LPG ಮೀನ್ಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಈ ಗ್ಯಾಸ್ನ ನಾವು ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಅದೇ ಈ ಎಷ್ಟು ದಿನ ಬರುತ್ತೆ ಹೇಳಿ ನಮಗೆ ಗ್ಯಾಸ್? ಇದರಲ್ಲಿ ಆ ಸಿಲಿಂಡರ್ ನೋಡಿದ್ರೆ ಒಂದು ಸ್ವಲ್ಪ ಹೈಟಲ್ಲಿ ಇರುತ್ತೆ ಅಲ್ವಾ. ಸೊ ಒಂದು 3 ಇಂಚಸ್ ಅಷ್ಟು ಹೈಟಲ್ಲಿ ಇರುತ್ತೆ, 3 to 4 ಇಂಚಸ್ ಹೈಟಲ್ಲಿ ಇರುತ್ತೆ. ಸೊ ಆ ಸಿಲಿಂಡರಲ್ಲಿ ನಾವು ಏನು ತಿಂಗಳಿಗೆ 2 ತಿಂಗಳಿಗೆ ಯೂಸ್ ಆಗುವಷ್ಟು ಗ್ಯಾಸ್ನ ನಾವು ಅದರಲ್ಲಿ ಫಿಲ್ ಮಾಡಿರ್ಬೋದು ಅಲ್ವಾ. ಸೊ ಅದೇ ರೀತಿ ಅಂದರೆ ನಮ್ಗೇನು ಹೇಳ್ಬೋದು ಅಂದರೆ ಇಲ್ಲಿ ಗ್ಯಾಸ್ ಅನ್ನೋದು ನಾವು ಕಂಪ್ರೆಸ್ ಮಾಡ್ಬೋದು. ಓಕೆ, ಒಂದೇ ಒಂದು ಚಿಕ್ಕ ಸಿಲಿಂಡರಲ್ಲಿ ತುಂಬ ಅಮೌಂಟ್ ಅಷ್ಟು ಗ್ಯಾಸ್ನ ನಾವು ಇಲ್ಲಿ ಕಂಪ್ರೆಸ್ ಮಾಡ್ಬೋದು. ಓಕೆ, ನೀವು CNG ಅಂತ ಸಹ ನೋಡಿರ್ಬೋದು. ಓಕೆ, ಕೇಳಿರ್ತೀರಾ CNG ಅಂತ. ಓಕೆ, CNG ಅನ್ನೋದು ಸಹ ನೀವು ಈಗ ಕೇಳಿರ್ತೀರಾ. ಏನಿದು ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸೊ ಇದನ್ನ ನಾವು ಅಟ್ ಪ್ರೆಸೆಂಟ್ ಇದನ್ನ ನಾವು ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀವಿ. ಓಕೆ, ಯಾಕೆ ಅಂದರೆ ತುಂಬ ಅಮೌಂಟ್ ಅಷ್ಟು ನ್ಯಾಚುರಲ್ ಗ್ಯಾಸ್ನ ನಾವು ಕಂಪ್ರೆಸ್ ಮಾಡ್ಬೋದು. ಸೊ ಅದಕ್ಕೆ ಇದು ತುಂಬ ಬೇಗ ಕಂಪ್ರೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ CNG ಅನ್ನೋದನ್ನ ನಾವೀಗ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀವಿ. ಓಕೆನಾ. ಸೊ ಮತ್ತೆ ಈ LPG ಅನ್ನೋದು ಓನ್ಲಿ ನಾವು ಮನೆಗಳಲ್ಲಿ ಮಾತ್ರನೇ ಅಲ್ಲ, ಈ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಅಂತ ಹೇಳ್ತೀವಿ, ರೈಟ್, ಫಾರ್ ನಮಗೆ ಬ್ರೀತಿಂಗ್ಗೆ. ಓಕೆ, ಈ ಹಾಸ್ಪಿಟಲ್ಸಲ್ಲಿ ಸಹ ಈ LPG ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಇದರಲ್ಲಿ ಯಾಕೆ ವೆಹಿಕಲ್ಸಲ್ಲಿ ಈ CNG ಅನ್ನೋದು ಯೂಸ್ ಮಾಡ್ತೀವಿ, ಯಾಕೆ LPG ಅನ್ನೋದು ಯೂಸ್ ಮಾಡ್ತಾರೆ, ಬಟ್ ಈಗ CNG ಅನ್ನೋದು ತುಂಬ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ CNG ಅನ್ನೋದು ತುಂಬ ಕಂಪ್ರೆಸ್ ಮಾಡ್ಬೋದು. ಓಕೆ, ಇದು ನ್ಯಾಚುರಲ್ ಗ್ಯಾಸ್. ಓಕೆ, ಇದು ಪೆಟ್ರೋಲಿಯಂ ಗ್ಯಾಸ್. ಈ ನ್ಯಾಚುರಲ್ ಗ್ಯಾಸ್ ಅನ್ನೋದನ್ನ ನಾವು ತುಂಬ ಈಸಿಯಾಗಿ ತುಂಬ ಅಮೌಂಟ್ ಆಫ್ ಫಸ್ಟ್ ಗ್ಯಾಸ್ನ ನಾವು ಇಲ್ಲಿ ಕಂಪ್ರೆಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ CNG ಅನ್ನೋದನ್ನ ನಾವು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್, ಈ ಸ್ಟೇಟಲ್ಲಿ ಈ ಪಾರ್ಟಿಕಲ್ಸ್ ಅನ್ನೋದು ಯಾವ ರೀತಿ ಮೂವ್ ಆಗ್ತಾ ಇರುತ್ತೆ ಅಂದರೆ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ, ಅಂದರೆ ಸ್ಟ್ರೈಟ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರಲ್ಲ. ಓಕೆ, ಇದು ಒಂದು ಗ್ಯಾಸಿಯಸ್ ಸ್ಟೇಟ್ ಅಂತ ಅನ್ಕೊಂಡ್ರೆ ಇಲ್ಲಿ ರ್ಯಾಂಡಮ್ ಆಗಿ ಈ ರೀತಿ. ಓಕೆ, ಈ ರೀತಿ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಇವು ಮೂವ್ ಆಗ್ತಾ ಇರುತ್ತೆ. ಓಕೆ, ಅಂದರೆ ಹೈ ಸ್ಪೀಡಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಇವು ಡ್ಯೂ ಟು ರ್ಯಾಂಡಮ್ ಮೂಮೆಂಟ್ ಇರೋದಕ್ಕೋಸ್ಕರ. ಈಗ ಸ್ಟ್ರೈಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮುಂದೆ ಇನ್ನೂ ಒಂದಿದೆ. ಸೊ ಅದಕ್ಕೋಸ್ಕರ ಇದು ಸ್ಟ್ರೈಟು ಆರ್ಡರಲ್ಲೇ ಹೋಗಬೇಕು ಅನ್ನೋದಕ್ಕೆ ಇಲ್ಲಿ ಏನು ಸ್ವಲ್ಪ ಕಮ್ಮಿಯಾಗಿ ಇಲ್ಲಿ ಸ್ಪೀಡ್ ಅನ್ನೋದು ಇರುತ್ತೆ. ಓಕೆ, ಇಲ್ಲಿ ರ್ಯಾಂಡಮ್ ಅಂದರೆ ಒಂದು ಪಾರ್ಟಿಕಲ್ ಹೀಗೆ ಹೋಗುತ್ತೆ,
ಒಂದು ಪಾರ್ಟಿಕಲ್ ಹೀಗೆ ಹೋಗುತ್ತೆ, ಒಂದು ಪಾರ್ಟಿಕಲ್ ಹೀಗೆ ಹೀಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಪಾರ್ಟಿಕಲ್ಸ್ಗೆ ಏನು ಜಾಗ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ಯಾವ ರೀತಿ ಅಂದರೆ ಆ ರೀತಿ ಯಾವ ಕಡೆ ಜಾಸ್ತಿ ಜಾಗ ಇದೆ ಅನ್ನೋ ಕಡೆ ಹೋಗ್ತಾ ಇರ್ತವೆ ಅವು. ಓಕೆ, ಸೊ ಅದಕ್ಕೆ ಇಲ್ಲಿ ಸ್ಪೀಡ್ ಅನ್ನೋದು ಜಾಸ್ತಿ. ಓಕೆ, ಸ್ಪೇಸ್ ಅನ್ನೋದು ಜಾಸ್ತಿ ಇರುತ್ತೆ, ಸೊ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಪಾರ್ಟಿಕಲ್ಸ್ ಅನ್ನೋದು ಒಂದನ್ನ ಹಿಟ್ ಮಾಡಿಕೊಡುತ್ತೆ. ಓಕೆ, ಈ ಪಾರ್ಟಿಕಲ್ಸ್ ಅನ್ನೋದು ಈಗ ಈ ರೀತಿ ಹೋಗ್ತಾ ಇರುತ್ತೆ. ಓಕೆ, ಇದೊಂದು ಗ್ಯಾಸಿಯಸ್ ಸ್ಟೇಟ್ ಅಂದ್ಕೊಂಡ್ರೆ ಈ ರೀತಿ ಆ್ಯಂಡ್ ದಿಸ್ ಈ ರೀತಿ ಹೋಗ್ತಾ ಇರುತ್ತೆ. ಈಗ ಈ ಪಾರ್ಟಿಕಲ್ ಬಂದು ಈ ಪಾರ್ಟಿಕಲ್ನ ಹಿಟ್ ಮಾಡ್ಕೋಬೋದು. ಓಕೆ, ಹಿಟ್ ಮಾಡುತ್ತೆ. ಆ್ಯಂಡ್ ಈ ಪಾರ್ಟಿಕಲ್ಸ್ ಅನ್ನೋವು ವಾಲ್ಸ್ ಆಫ್ ಎ ಕಂಟೈನರ್ಸ್ನ ಸಹ, ಈ ವಾಲ್ಸ್ ಇರುತ್ತೆ ಅಲ್ವಾ, ಈ ವಾಲ್ಸ್ ಆಫ್ ಎ ಕಂಟೈನರ್ಸ್ನ ಸಹ ಅವು ಹಿಟ್ ಮಾಡುತ್ತೆ, ಅಂದರೆ ಟಚ್ ಮಾಡ್ಕೊಳ್ಳುತ್ತೆ ಅಂತ. ಓಕೆನಾ? ಆ್ಯಂಡ್ ಈ ಮ್ಯಾಟರ್ ಅನ್ನೋದು ಅವುಗಳ ಸ್ಟೇಟ್ನ ಚೇಂಜ್ ಮಾಡಿಕೊಡುತ್ತಾ ಅಂತ ನೋಡೋಣ. ಓಕೆ, ಈ ಮ್ಯಾಟರ್ ಅನ್ನೋದು ಅವುಗಳ ಸ್ಟೇಟ್ಸ್ನ ಚೇಂಜ್ ಮಾಡಿಕೊಡುತ್ತಾ ಇಲ್ವಾ ಅಂತ ನೋಡೋಣ ನೆಕ್ಸ್ಟ್. ಓಕೆ, ಕ್ಯಾನ್ ಮ್ಯಾಟರ್ ಚೇಂಜ್ ಇಟ್ಸ್ ಸ್ಟೇಟ್ಸ್? ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಹೋಗುತ್ತಾ, ಲಿಕ್ವಿಡ್ ಸ್ಟೇಟ್ ಇಂದ ಸಾಲಿಡ್ ಏನು ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ಗೆ ಬರುತ್ತಾ ಅಂತ ಒಂದು ನೋಡೋಣ ನಾವು. ಒಂದು ಎಕ್ಸಾಂಪಲ್, ಒಂದು ಆಕ್ಟಿವಿಟಿతో ಸಹ ಆಕ್ಟಿವಿಟಿನ ನೋಡೋಣ. ಓಕೆನಾ? ಆ್ಯಂಡ್ ಯಾವ ರೀತಿ ನಾವು ಇಲ್ಲೆಲ್ಲ ಅಬ್ಸರ್ವ್ ಮಾಡಿರೋ ಪ್ರಕಾರ, ಅಂದರೆ ಸಾಲಿಡ್ಸಲ್ಲಿ, ಲಿಕ್ವಿಡ್ಸಲ್ಲಿ, ಗ್ಯಾಸಸ್ಸಲ್ಲಿ ನಾವೆಲ್ಲ ಅಬ್ಸರ್ವ್ ಮಾಡಿರೋ ಪ್ರಕಾರ, ಓಕೆ, ಈ ಗ್ಯಾಸಸ್ ಅನ್ನೋದು ಈ ಮ್ಯಾಟರ್ ಅನ್ನೋದು ತ್ರೀ ಸ್ಟೇಟ್ಸ್ ಅಲ್ಲಿ ನಮಗೆ ಇದೆ ಅಲ್ವಾ, ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ ಅಂತ. ಅದೇ ನಾವು ಇದನ್ನ ಬಿಟ್ಟು ವಾಟರ್ನ ನೋಡೋಣ. ವಾಟರ್ನ ಎಕ್ಸಾಂಪಲ್ಗೆ ತಗೊಂಡ್ರೆ ಈ ವಾಟರ್ ಅನ್ನೋದು ಓಕೆ 3 ಸ್ಟೇಟ್ಸ್ ಅಲ್ಲಿ ಇರುತ್ತೆ. ಓಕೆ, ವಾಟರ್ ಅನ್ನೋದು 3 ಸ್ಟೇಟ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಸ್ಟೇಟ್ ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಯಾವ ರೀತಿ ಇರುತ್ತೆ ವಾಟರ್ ಅನ್ನೋದು ಅಂದ್ರೆ ಐಸ್ ರೀತಿ ಇರುತ್ತೆ ಸಾಲಿಡ್ ಸ್ಟೇಟ್ ಅಲ್ಲಿ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಯಾವ ರೀತಿ ಇರುತ್ತೆ, ವಾಟರ್ ಆಗಿ ಇರುತ್ತೆ ಅಲ್ವಾ, ವಾಟರ್. ಅದೇ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಯಾವ ರೀತಿ ಇರುತ್ತೆ ವಾಟರ್ ಅಂತ ಹೇಳಿದ್ರೆ, ಓಕೆ, ಈ ವಾಟರ್ ಅನ್ನೋದು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ವಾಟರ್ ವೇಪರ್ಸ್ ಆಗಿ ಇರುತ್ತೆ. ಓಕೆ, ವಾಟರ್ ವೇಪರ್ಸ್. ವಾಟರ್ ವೇಪರ್ಸ್ ಆಗಿ ಈ ರೀತಿ ವಾಟರ್ ಅನ್ನೋದು 3 ಸ್ಟೇಟ್ಸ್ ಅಲ್ಲಿ ಸಹ ಇರುತ್ತೆ. ಓಕೆನಾ, ಚೇಂಜ್ ಮಾಡುತ್ತೆ. ಓಕೆ, ಆಮೇಲೆ ಯಾವ ರೀತಿ ಇದು ಚೇಂಜ್ ಮಾಡುತ್ತೆ, ಯಾಕೆ ಚೇಂಜ್ ಮಾಡ್ಕೊಳ್ಳುತ್ತೆ, ಇದು ಹೇಗೆ ಚೇಂಜ್ ಮಾಡುತ್ತೆ ಅಂತ ನಾವು ಒಂದು ಆಕ್ಟಿವಿಟಿ ಮುಖಾಂತರ ನಾವು ನೋಡೋಣ. ಓಕೆ, ಇದು ಟೆಂಪರೇಚರ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ, ಇದು ಪ್ರೆಷರ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಓಕೆ, ಅದಕ್ಕೆ ಮುಂಚೆ ಇಲ್ಲಿ ನಾವು ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ಸು ನೋಡಿದ್ವಿ ಅಲ್ವಾ. ಓಕೆ, ಈ ಸಾಲಿಡ್ಸು, ಲಿಕ್ವಿಡ್, ಗ್ಯಾಸಸ್ ನಾವು ಸಿಂಪಲ್ ಟೇಬಲ್ ಅಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ನೋಡೋಣ. ಓಕೆನಾ, ಡಿಫ್ರೆನ್ಸ್ ಬಿಟ್ವೀನ್, ದಿಸ್ ಇಸ್ ಫಾರ್ ಯು. ಓಕೆ, ನಿಮಗೋಸ್ಕರ, ನಾಟ್ ಫಾರ್ ಮೀ, ನನಗೋಸ್ಕರ, ನಿಮಗೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, solid, liquid and gases. Okay, solid, liquid and gases. Okay, first solid state ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಓಕೆ, ಡಿಫ್ರೆನ್ಸಸ್ ಯಾವ ರೀತಿ ಇದೆ ಸಾಲಿಡ್ ಸ್ಟೇಟ್ ಅಲ್ಲಿ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಅಂಡ್ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ. ಓಕೆ,
ಸಾಲಿಡ್ ಸ್ಟೇಟ್ ಅಲ್ಲಿ ಪಾರ್ಟಿಕಲ್ಸ್ ಅನ್ನೋದು ಓಕೆ ಈ ರೀತಿ ಕ್ಲೋಸ್ ಆಗಿ ಪ್ಯಾಕ್ ಆಗುತ್ತೆ. ಓಕೆ, ಸಾಲಿಡ್ ಸ್ಟೇಟ್ ಅಲ್ಲಿ ಪಾರ್ಟಿಕಲ್ಸ್ ಅನ್ನೋದು ಈ ರೀತಿ ಕ್ಲೋಸ್ ಆಗಿ ಇರುತ್ತೆ. ಅದೇ ಈ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಈ ರೀತಿ ಇರುತ್ತೆ. ಅದೇ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಈ ರೀತಿ ಇರುತ್ತೆ. ಓಕೆ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಪಾರ್ಟಿಕಲ್ಸ್. ಓಕೆನಾ? ಅಂಡ್ ಇಲ್ಲಿ ಫಿಕ್ಸ್ಡ್ ಶೇಪ್ ಅನ್ನೋದು ಇದೆ. ಓಕೆ, ಅಂಡ್ ಡೆಫಿನೆಟ್ ವಾಲ್ಯೂಮ್ ಅನ್ನೋದು ಇದೆ. ಓಕೆ, ಫಿಕ್ಸ್ಡ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್ ಅನ್ನೋದು ಸಹ ಇದೆ. ಇಲ್ಲಿ ಫಿಕ್ಸ್ಡ್ ಶೇಪ್ ಅನ್ನೋದು ಇಲ್ಲ, ಬಟ್ ಫಿಕ್ಸ್ಡ್ ಏನು ವಾಲ್ಯೂಮ್ ಅನ್ನೋದು ಇದೆ. ಓಕೆ, ಫಿಕ್ಸ್ಡ್ ಶೇಪ್ ಅನ್ನೋದು ಇಲ್ಲ ಇಲ್ಲಿ, ಬಟ್ ವಾಲ್ಯೂಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಓಕೆನಾ? ಅಂಡ್ ಇಲ್ಲಿ ನೈದರ್ ಫಿಕ್ಸ್ಡ್ ಶೇಪ್ ನಾಟ್ ಫಿಕ್ಸ್ಡ್ ವಾಲ್ಯೂಮ್. ಓಕೆ, ನೈದರ್ ಶೇಪ್ ನಾಟ್ ಫಿಕ್ಸ್ಡ್ ವಾಲ್ಯೂಮ್. ಓಕೆ, ಅಲ್ಲಿ ನೈದರ್ ಫಿಕ್ಸ್ಡ್ ಶೇಪ್ ಆರ್ ನಾಟ್ ಫಿಕ್ಸ್ಡ್ ವಾಲ್ಯೂಮ್. Okay, and the second point is inter particles to distance ಇಲ್ಲಿ ಸ್ಮಾಲೆಸ್ಟ್ ಆಗಿರುತ್ತೆ. ಇಲ್ಲಿ ಪಾರ್ಟಿಕಲ್ಸ್ ಇದೆ ಅಲ್ವಾ, ಈ ಪಾರ್ಟಿಕಲ್ಸ್ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಸ್ಮಾಲೆಸ್ಟ್ ಆಗಿದೆ ಅಲ್ವಾ ಇಲ್ಲಿ. ಸೊ ಇಂಟರ್ ಪಾರ್ಟಿಕಲ್ ಡಿಸ್ಟೆನ್ಸ್ ಆರ್ ಸ್ಮಾಲೆಸ್ಟ್. ಓಕೆ, ಸ್ಮಾಲೆಸ್ಟ್ ಆಗಿರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಅನ್ನೋದು ಸ್ವಲ್ಪ ಲಾರ್ಜ್ ಆಗಿರುತ್ತೆ. ಲಾರ್ಜ್ ಇಂಟರ್ ಪಾರ್ಟಿಕಲ್ ಡಿಸ್ಟೆನ್ಸ್ ಅನ್ನೋದು. ಓಕೆ, ಇಲ್ಲಿ ಓಕೆ ಆರ್ ಲಾರ್ಜೆಸ್ಟ್ ತುಂಬಾ ಇರುತ್ತೆ. ಆರ್ ಲಾರ್ಜೆಸ್ಟ್ ತುಂಬಾ ಡಿಸ್ಟೆನ್ಸ್ ಇದೆ ಅಲ್ವಾ ಪಾರ್ಟಿಕಲ್, ಒಂದು ಪಾರ್ಟಿಕಲ್ಗೆ ಇನ್ನೊಂದು ಪಾರ್ಟಿಕಲ್ಗೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಂಪ್ರೆಸ್ ಆಗಲ್ಲ. ಓಕೆ, ಈ ಸಾಲಿಡ್ಸ್ ಅನ್ನೋದು ಕಂಪ್ರೆಸ್ ಆಗಲ್ಲ. ಸೊ ಇನ್ಕಂಪ್ರೆಸಿಬಲ್. ಓಕೆ, ಇನ್ಕಂಪ್ರೆಸಿಬಲ್. ಅಂಡ್ ಇಲ್ಲಿ ಆಲ್ಮೋಸ್ಟ್ ಇನ್ಕಂಪ್ರೆಸಿಬಲ್. ಇಲ್ಲಿ ಆಲ್ಮೋಸ್ಟ್ ಕಂಪ್ರೆಸಿಬಲ್ ಮಾಡಕ್ಕೆ ಆಗಲ್ಲ. ಅಂಡ್ ಇಲ್ಲಿ ಹೈಲಿ ಕಂಪ್ರೆಸಿಬಲ್. ಓಕೆ, ಹೈಲಿ ಕಂಪ್ರೆಸಿಬಲ್. ಓಕೆ, ಅಂಡ್ ಇಲ್ಲಿ ಹೈ ಡೆನ್ಸಿಟಿ ಇರುತ್ತೆ. ಓಕೆ, ಹೈ ಡೆನ್ಸಿಟಿ. ಅಂಡ್ ಇಲ್ಲಿ ಡಿಫ್ಯೂಸ್ ಅನ್ನೋದು ಆಗಲ್ಲ. ಸೊ ನೋ ಡಿಫ್ಯೂಸ್, ನಾಟ್ ಡಿಫ್ಯೂಸ್, ಡು ನಾಟ್ ಡಿಫ್ಯೂಸ್ ಅಂತ ಹೇಳ್ತೀವಿ. ಡು ನಾಟ್ ಡಿಫ್ಯೂಸ್. ಓಕೆ, ಅಂಡ್ ಇಲ್ಲಿ ಡೆನ್ಸಿಟಿ ಈಸ್ ಲೋ. ಇಲ್ಲಿ ಹೈ ಆಗಿದೆ ಅಲ್ವಾ, ಸಾಲಿಡ್ಸ್ ಅಲ್ಲಿ ಡೆನ್ಸಿಟಿ ಅನ್ನೋದು ಹೈ ಆಗಿದೆ, ಬಟ್ ಇಲ್ಲಿ ಲೋ ಆಗಿ ಇರುತ್ತೆ. ಓಕೆ, ಡೆನ್ಸಿಟಿ ಈಸ್ ಲೋವರ್ ದ್ಯಾನ್ ಏನಕ್ಕೆ ಕಂಪೇರ್ ಮಾಡಿದ್ರೆ ಸಾಲಿಡ್ಸ್ಗೆ ಕಂಪೇರ್ ಟು ಸಾಲಿಡ್ಸ್. ಮತ್ತೆ ಇಲ್ಲಿ ಇನ್ನು ಡಿಫ್ಯೂಸ್ ಆಗುತ್ತೆ. ಓಕೆ, ಡಿಫ್ಯೂಸ್ ಆಗುತ್ತೆ. ಡಿಫ್ಯೂಸ್. ಓಕೆನಾ? ಇಲ್ಲಿ ಡೆನ್ಸಿಟಿ ಅನ್ನೋದು ಲೀಸ್ಟ್ ಆಗಿರುತ್ತೆ ಅಂಡ್ ಡಿಫ್ಯೂಸ್ ಅನ್ನೋದು ಸಹ ಇಲ್ಲಿ ಇರುತ್ತೆ. ಓಕೆ, ಡೆನ್ಸಿಟಿ ಲೀಸ್ಟ್ ಆಗಿ ಇರುತ್ತೆ ಅಂಡ್ ಡಿಫ್ಯೂಸ್ ಆಗುತ್ತೆ. ಓಕೆ, ಡಿಫ್ಯೂಸ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ
ನಾನು ಆಗ್ಲೇ ಹೇಳಿದೆ ನಿಮಗೆ ಫೋರ್ಸ್ ಅನ್ನೋದು ಇದೆ ಪಾರ್ಟಿಕಲ್ ಮಾಡಲಿ ಅಂತ. ಓಕೆ, ಇಂಟರ್ ಪಾರ್ಟಿಕಲ್ ಫೋರ್ಸ್, ಇಂಟರ್ particle forces of attraction. Okay, ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಇಲ್ಲಿ ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಓಕೆ, ಸ್ಟ್ರಾಂಗೆಸ್ಟ್ ಆಗಿರುತ್ತೆ ಇಲ್ಲಿ. ಓಕೆ, ಇದು ವೀಕರ್ ಆಗಿರುತ್ತೆ ಕಂಪೇರ್ ಟು ಸಾಲಿಡ್ಸ್, ವೀಕರ್ ಆಗಿರುತ್ತೆ ಕಂಪೇರ್ ಟು ಓಕೆ ದ್ಯಾನ್ ಸಾಲಿಡ್ಸ್ ಅಂತ ಹೇಳ್ಬೋದು, ಕಂಪೇರ್ ಟು ದ್ಯಾನ್ ಸಾಲಿಡ್ಸ್. ಮತ್ತೆ ಇಲ್ಲಿ ಓಕೆ ವೀಕರ್ ಆಗಿರುತ್ತೆ. ಓಕೆ, ವಾಟ್ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಇಲ್ಲಿ ವೀಕರ್ ಆಗಿ ಇರುತ್ತೆ. ಓಕೆ, ವೀಕೆಸ್ಟ್ ಆಗಿ ಇರುತ್ತೆ. ಅಂಡ್ ಇಲ್ಲಿ ಓಕೆ ಪಾರ್ಟಿಕಲ್ಸ್ ಅನ್ನೋದು ಕ್ಲೋಸ್ಲಿ ಪ್ಯಾಕ್ ಆಗಿರುತ್ತೆ. ಓಕೆ, ಕ್ಲೋಸ್ಲಿ ಪ್ಯಾಕ್ ಆಗಿರುತ್ತೆ. ಓಕೆ, ಕ್ಲೋಸ್ ಆಗಿ ಪ್ಯಾಕ್ ಆಗಿದೆ ಅಥವಾ ಪಾರ್ಟಿಕಲ್ಸ್ ಅನ್ನೋದು ಇಲ್ಲಿ. ಸೊ ಈ ಲಿಕ್ವಿಡ್ಸ್ ಅಲ್ಲಿ ಓಕೆ ಲೆಸ್ ಕ್ಲೋಸ್ಲಿ ಓಕೆ ಪ್ಯಾಕ್ ಆಗಿರುತ್ತೆ. ಇಲ್ಲಿ ಕ್ಲೋಸ್ ಆಗಿ ಪ್ಯಾಕ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಕಂಪೇರ್ ಟು ಸಾಲಿಡ್ಸ್ಗೆ. ಓಕೆ, ಆ್ಯಂಡ್ ಇಲ್ಲಿ ಅವು ಫ್ರೀ ಆಗಿ ಇರುತ್ತೆ. ಓಕೆ, ಮತ್ತೆ ಮೂವ್ ಆಗ್ತಾ ಇರುತ್ತೆ. ಓಕೆನಾ, ಫ್ರೀ ಟು ಮೂವ್, ಫ್ರೀ ಆಗಿರುತ್ತೆ. ಓಕೆ, ಪಾರ್ಟಿಕಲ್ಸ್ಗೆ ಮೂವ್ ಆಗುತ್ತೆ. ಓಕೆನಾ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನಾವು ಏನು ಚೇಂಜ್ ಮಾಡುತ್ತಾ ಅಂತ ನೋಡ್ತಿದ್ವಿ ಅಲ್ವಾ ಸ್ಟೇಟ್ಸು. ಏನು ಮ್ಯಾಟರ್ಸ್ ಅನ್ನೋದು ಸ್ಟೇಟ್ಸ್ನ ಚೇಂಜ್ ಮಾಡ್ತೀವೋ ಅಂತ ನೋಡ್ತಿದ್ವಿ ಅಲ್ವಾ ನಾವು, ರೈಟ್? ಅದೇ ಈ ವಾಟರ್ ಅನ್ನೋದು ಸಾಲಿಡ್ ಸ್ಟೇಟ್ಗೆ, ಲಿಕ್ವಿಡ್ ಸ್ಟೇಟ್ಗೆ ಮತ್ತು ಗ್ಯಾಸಿಯಸ್ ಸ್ಟೇಟ್ಗೆ ನಾವು ನೋಡಿದ್ವಿ ಅಲ್ವಾ. ಸಾಲಿಡ್ ಸ್ಟೇಟ್ ಅಂದರೆ ಈ ವಾಟರ್ ಅನ್ನೋದು ಐಸ್ ಆಗಿರುತ್ತೆ, ಆ್ಯಂಡ್ ಲಿಕ್ವಿಡ್ ಸ್ಟೇಟ್ ಅಲ್ಲ ಅಂದರೆ ನಾರ್ಮಲ್ ವಾಟರ್ ರೀತಿ ಓಕೆ ಇರುತ್ತೆ ವಾಟರ್. ಮತ್ತು ಗ್ಯಾಸಸ್ಗೆ ಅಂದರೆ ನಮಗೆ ವಾಟರ್ ವೇಪರ್ಸ್ ಇರುತ್ತೆ ಅಲ್ವಾ. ಸೊ ಆ ರೀತಿ ನಮಗೆ ಈ ವಾಟರ್ ಅನ್ನೋದು 3 ಸ್ಟೇಟ್ಸಲ್ಲಿ ನಮಗೆ ಇಲ್ಲಿ ನಾವು ನೋಡಿದ್ವಿ ಅಲ್ವಾ. 3 ಸ್ಟೇಟ್ಸಲ್ಲಿ ವಾಟರ್ ಅನ್ನೋದು ಇರೋದನ್ನ ನಾವು ಇಲ್ಲಿ ನೋಡಿದ್ವಿ ಅಲ್ವಾ. ಈಗ ಯಾವ ರೀತಿ ಅವು ವೇರಿ ಆಗುತ್ತೆ ಟೆಂಪ್ರೇಚರ್ ಮೇಲೆ, ಪ್ರೆಷರ್ ಮೇಲೆ ಅಂತ ನೋಡೋಣ. ಓಕೆನಾ, ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಮತ್ತು ಪ್ರೆಷರ್ ಮೇಲೆ ಯಾವ ರೀತಿ ಅವು ವೇರಿ ಆಗುತ್ತೆ ಅಂತ ನೋಡೋಣ. ಓಕೆ, ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪ್ರೇಚರ್, effect of change of temperature. Okay, ಯಾವ ರೀತಿ ಚೇಂಜ್ ಆಗುತ್ತೆ ಟೆಂಪರೇಚರ್ ಮೇಲೆ ಅಂತ ನೋಡೋಣ. ಓಕೆ, ಇದಕ್ಕೆ ಆಕ್ಟಿವಿಟಿ. ಸೊ ಇಲ್ಲಿ 150 ಗ್ರಾಮ್ಸ್ ಅಷ್ಟು ಐಸ್ನ ತಗೊಳ್ಳೋಣ. ಓಕೆ, 150 ಗ್ರಾಮ್ಸ್ ಅಷ್ಟು ಐಸ್ನ ತಗೊಳ್ಳೋಣ. ಅಂದ್ರೆ ಒಂದು ಬೀಕರ್ ತಗೊಳ್ಳೋಣ. ಓಕೆ, 150 ಗ್ರಾಮ್ಸ್ ಅಷ್ಟು ಐಸ್ನ ತಗೊಳ್ಳೋಣ. ದಿಸ್ ಇಸ್ ಐಸ್. ಓಕೆ, ಇಲ್ಲಿ ಒಂದು ಬರ್ನರ್ ಏನಾದರೂ ಯೂಸ್ ಮಾಡಿಕೊಂಡು ನಾವು ಈ ಬೀಕರ್ ಅನ್ನೋದನ್ನ ಹೀಟ್ ಮಾಡೋಣ. ಓಕೆ, ಎಸ್, ಓಕೆ, ಬೀಕರ್ ಅಲ್ಲಿರೋ ಐಸ್ನ ನಾವು ಹೀಟ್ ಮಾಡೋಣ. ಆ್ಯಂಡ್ ಇಲ್ಲಿ ಒಂದು ಥರ್ಮೋಮೀಟರ್ನ ಸಹ ಪ್ಲೇಸ್ ಮಾಡೋಣ. ಅದ್ರ ಬಲ್ಬ್ ಅನ್ನೋದು ಈ ಐಸ್ಗೆ ಟಚ್ ಆಗೋ ರೀತಿ, ಮೀನ್ಸ್ ರೀಡಿಂಗ್ಸ್ ನಮಗೆ ಬರಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾವು ಈ ಬಲ್ಬ್ ಅನ್ನೋದು ಐಸಲ್ಲಿ ಸಸ್ಪೆಂಡ್ ಆಗೋ ರೀತಿ ನಾವು ಇಲ್ಲಿ ಈ ಥರ್ಮೋಮೀಟರ್ನ ಪ್ಲೇಸ್ ಮಾಡೋಣ. ಓಕೆ, ದಿಸ್ ಇಸ್ ಥರ್ಮೋಮೀಟರ್. ಓಕೆ, ಥರ್ಮೋಮೀಟರ್ನ ನಾವು ಪ್ಲೇಸ್ ಮಾಡೋಣ. ಓಕೆನಾ, ಆ್ಯಂಡ್ ಇದನ್ನ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಬೀಕರ್ಸ್ನ ಲೋ ಫ್ಲೇಮಲ್ಲಿ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಆಗ ನಾವು ಈ ಟೆಂಪ್ರೇಚರ್ ಅನ್ನೋದನ್ನ ನೋಟ್ ಮಾಡ್ಕೊಳ್ಳೋಣ. ಓಕೆ,
ಲೋ ಟೆಂಪ್ರೇಚರಲ್ಲಿ ನಾವು ಫಸ್ಟ್ ಲೋ ಟೆಂಪ್ರೇಚರಲ್ಲಿ ನಾವು ಇಲ್ಲಿ ಓಕೆ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಾವು ಟೆಂಪ್ರೇಚರ್ನ ನೋಟ್ ಮಾಡ್ಕೊಳ್ಳೋಣ. ಅಟ್ ಲೀಸ್ಟ್ ಟೆಂಪ್ರೇಚರ್ಗೆ ಓಕೆನಾ, ಲೀಸ್ಟ್ ಟೆಂಪ್ರೇಚರಲ್ಲಿ ನೋಡ್ಕೊಳ್ಳೋಣ. ಯಾವಾಗ ಈ ಐಸ್ ಮೆಲ್ಟ್ ಆಗುತ್ತೋ ಸ್ಟಾರ್ಟ್ ಮಾಡುತ್ತಲ್ವಾ ಮೆಲ್ಟ್ ಆಗೋಕ್ಕೆ ಆವಾಗ ಓಕೆನಾ. ಮತ್ತು ಈ ಎಲ್ಲ ಐಸ್ ಏನಿದೆಯೋ ಅದೆಲ್ಲ ಫುಲ್ ಡಿಸಾಲ್ವ್ ಆಗಿ ನಮಗೆ ವಾಟರ್ಗೆ ಕನ್ವರ್ಟ್ ಆಗುತ್ತೆ ರೈಟ್. ಆವಾಗ ನಾವು ಮತ್ತೆ ಇನ್ನೊಂದ್ಸರಿ ಈ ರೀಡಿಂಗ್ನ ನಾವು ರೆಕಾರ್ಡ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಐಸ್ ಏನು ಮೆಲ್ಟ್ ಆದಮೇಲೆ ಕಂಪ್ಲೀಟಾಗಿ ಓಕೆ, ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ನಾವು ಇನ್ನೂ ಒಂದು ರೀಡಿಂಗ್ನ ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಓಕೆನಾ, ಏನರಿಂದ ಅಂದರೆ ಟೆಂಪ್ರೇಚರ್ನ ನಾವಿಲ್ಲಿ ರೀಡ್ ಮಾಡ್ತಿದ್ದೀವಿ ರೈಟ್. ಥರ್ಮೋಮೀಟರ್ಸ್ನ ಟೆಂಪ್ರೇಚರಲ್ಲಿ ನಾವು ಇಲ್ಲಿ ರೀಡ್ ಮಾಡ್ತಿದ್ದೀವಿ ಓಕೆನಾ. ಆಮೇಲೆ ನೆಕ್ಸ್ಟ್ ಒಂದು ರಾಡ್ನ ನಾವು ಗ್ಲಾಸ್ ರಾಡ್ನ ಇದರಲ್ಲಿ ಈ ಬೀಕರಲ್ಲಿ ಹಾಕೋಣ ಓಕೆನಾ. ಹಾಕ್ಬಿಟ್ಟು ಸ್ಟೈರ್ ಮಾಡಿಕೊಂಡು ನಾವು ಆ ವಾಟರ್ ಅನ್ನೋದನ್ನ ಬಾಯ್ಲ್ ಆಗುತ್ತೆ ಅಲ್ವಾ. ಸೊ ಸ್ಟಾರ್ಟ್ ಬಾಯ್ಲ್ ಆದಾಗ ನಾವು ಅಲ್ಲಿ ಏನು ಕೇರ್ಫುಲ್ ಆಗಿ ನಾವು ಇಲ್ಲಿ ನೋಡ್ಕೊಳ್ತಾ ಇರಬೇಕು. ಆ ಯಾವಾಗ ಸ್ಟಾರ್ಟ್ ಬಾಯ್ಲಿಂಗ್ ಆಗುತ್ತೋ, ಈ ಟೆಂಪ್ರೇಚರ್ ಯಾವಾಗ ಲಿಕ್ವಿಡು ಓಕೆ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಗಿಂದ ನಾವು ಟೆಂಪ್ರೇಚರ್ನ ಕೇರ್ಫುಲ್ ಆಗಿ ನಾವು ನೋಡ್ಕೋಬೇಕು ಓಕೆನಾ. ಕೇರ್ಫುಲ್ ಆಗಿ ನೋಡ್ಕೊಂಡ್ಮೇಲೆ ಯಾವಾಗ ಈ ವಾಟರು ವೇಪರೈಸ್ ಆಗುತ್ತೋ ಓಕೆ, ಅಲ್ಲಿಗೆ ನಾವು ಈ ಫಸ್ಟ್ ಸ್ಟಾರ್ಟಿಂಗಿಂದ ಲಾಸ್ಟ್ ವೇಪರೈಸ್ ಆಗೋವರೆಗೂ ಟೆಂಪ್ರೇಚರ್ನ ನಾವು ನೋಟ್ ಮಾಡ್ಕೋಬೇಕು ಇಲ್ಲಿ ಓಕೆನಾ. ಟೆಂಪ್ರೇಚರ್ನ ನೋಟ್ ಮಾಡ್ಕೊಂಡ್ಮೇಲೆ ಓಕೆ, ಈ ಸಾಲಿಡಿಂದ ಲಿಕ್ವಿಡ್ ಸ್ಟೇಟ್ಗೆ ಮೆಲ್ಟ್ ಆಗುತ್ತೆ ರೈಟ್. ಸಾಲಿಡ್ ಐಸ್ ಅನ್ನೋದು ವಾಟರ್ ಆಗಿ ಮೆಲ್ಟ್ ಆಗುತ್ತೆ. ಮತ್ತೆ ನಾವು ಹೀಟ್ನ ಅಪ್ಲೈ ಮಾಡಿದಾಗ ಅದು ಲಿಕ್ವಿಡ್ ಅಂದ್ರೆ ಗ್ಯಾಸಸ್ ರೀತಿ ಮೀನ್ಸ್ ವಾಟರ್ ವೇಪರ್ಸ್ ಆಗಿ ಅವು ಹೋಗ್ಬಿಡುತ್ತೆ ರೈಟ್. ವಾಟರ್ ವೇಪರ್ಸ್ ಆಗಿ ಹೋಗುತ್ತೆ. ಸೊ ದಿಸ್ ಹ್ಯಾಪನ್ಸ್ ಯಾವಾಗ ನಾವು ಸಾಲಿಡ್ಸ್ನ ಹೀಟ್ ಮಾಡ್ತೀವೋ ಆಗ ವಾಟರ್ಸ್ ಆಗುತ್ತೆ. ವಾಟರ್ಸ್ನ ಹೀಟ್ ಮಾಡಿದ್ರೆ ನಾವು ವಾಟರ್ ವೇಪರ್ಸ್ ಆಗುತ್ತೆ ಓಕೆನಾ. ಸೊ ಇದನ್ನ ಮತ್ತೆ ನಾವು ರಿವರ್ಸ್ ಆಗಿ ಮಾಡ್ಬೋದು ಓಕೆ. ವಾಟರ್ ವೇಪರ್ಸ್ನ ಯಾವಾಗ ನಾವು ಕೂಲ್ ಮಾಡ್ತೀವೋ, ಕೂಲ್ ಮಾಡಿದಾಗ ನಮಗೆ ವಾಟರ್ ಸಿಗುತ್ತೆ. ಆ್ಯಂಡ್ ನಾವು ಈ ವಾಟರ್ನ ಕೂಲ್ ಮಾಡಿದ್ರೆ ನಮಗೆ ಸಾಲಿಡ್ಸ್ ಸಿಗುತ್ತೆ. ವಾಟರ್ಸ್ನ ನಾವು ಕೂಲ್ ಮಾಡಿದ್ರೆ ಓಕೆ, ಮೀನ್ಸ್ ಈ ರಿಫ್ರೆಜರೇಟರಲ್ಲಿ ವಾಟರ್ ವೇಪರ್ಸ್ನ ಇಟ್ಟರೆ ನಾವು ಓಕೆ ಅವೆಲ್ಲನೂ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ವಾಟರ್ ನಾವು ಕೂಲ್ ಮಾಡಿದಾಗ ಈ ವಾಟರ್ ಅನ್ನೋದನ್ನ ನಾವು ಐಸ್ ಮಾಡ್ತೀವಿ ರೈಟ್. ಅದೇ ರೀತಿ ನಾವು ಮತ್ತೆ ಇದನ್ನ ವೈಸ್ ವರ್ಸ ಮಾಡ್ಬೋದು ಓಕೆನಾ. ಇಲ್ಲಿ ಆನ್ ಡಿಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ಎ ಸಾಲಿಡ್ಸ್ ಡಿಕ್ರೀಸ್ ಮಾಡಿದ್ರೆ ಟೆಂಪರೇಚರು ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ ಓಕೆ. ಇಲ್ಲಿ ಟೆಂಪರೇಚರು ಸಾಲಿಡ್ಸ್ ಇನ್ಕ್ರೀಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್ಗೆ ಓಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡೋದಕ್ಕೂ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ಓಕೆ. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ ಓಕೆ. ದ ಪಾರ್ಟಿಕಲ್ ಸ್ಟಾರ್ಟ್ ವೈಬ್ರೇಟ್ ಆಗುತ್ತೆ ಓಕೆ. ಸ್ಟಾರ್ಟ್ ವೈಬ್ರೇಟಿಂಗ್ ಅಂದರೆ ಪಾರ್ಟಿಕಲ್ಸ್ ಅನ್ನೋವು ವೈಬ್ರೇಟ್ ಆಗುತ್ತೆ ವೆನ್ ಗ್ರೇಟೆಸ್ಟ್ ಸ್ಪೀಡ್ ಆಗಿದ್ದಾಗ ಓಕೆ. ಗ್ರೇಟೆಸ್ಟ್ ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ಪಾರ್ಟಿಕಲ್ಸ್ ಅಂದಾಗ ನಮಗೆ ಇಲ್ಲಿ ಏನು ಈ ಪಾರ್ಟಿಕಲ್ಸ್ ಅನ್ನೋವು ವೈಬ್ರೇಟ್ ಆಗುತ್ತೆ ಓಕೆ. ಪಾರ್ಟಿಕಲ್ಸ್ ಅನ್ನೋವು ಅವುಗಳ ಫಿಕ್ಸ್ಡ್ ಶೇಪ್ನ ಓಕೆ, ಪೊಸಿಷನ್ನ ನಾಟ್ ಶೇಪ್ ಪೊಸಿಷನ್ನ ಬಿಟ್ಬಿಡುತ್ತೆ ಓಕೆನಾ. ಯಾವಾಗ ಅಂದರೆ ಬಿಟ್ಬಿಟ್ಟು ಆ ಫಿಕ್ಸ್ಡ್ ಶೇಪ್ ಪೊಸಿಷನ್ಸ್ನ ಬಿಟ್ಬಿಟ್ಟು ಪಾರ್ಟಿಕಲ್ಸ್ ಎಲ್ಲನೂ ಫ್ರೀಯಾಗಿ ರ್ಯಾಂಡಮಲ್ಲಿ ಅವು ಸ್ಟಾರ್ಟ್ ಮೂವ್ ಆಗಿ ಹೋಗ್ತಾ ಇರುತ್ತೆ ಓಕೆನಾ. ಮತ್ತೆ ಒಂದು ಸ್ಟೇಜ್ನ ರೀಚ್ ಮಾಡುತ್ತೆ ಓಕೆ. ಯಾವಾಗ ಸಾಲಿಡ್ ಮೆಲ್ಟ್ ಆಗಿಬಿಟ್ಟು ನಮಗೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸಾಲಿಡ್ಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೇಜ್ ಹತ್ರ ನಾವು ಆ ಮಿನಿಮಮ್ ಟೆಂಪ್ರೇಚರ್ ಇರುತ್ತೆ ಅಲ್ವಾ ಓಕೆ. ಸಾಲಿಡ್ಸ್ ಮೆಲ್ಟ್ ಆಗಿ ಲಿಕ್ವಿಡ್ಸ್ ಹೋಗೋಕ್ಕೆ ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅದನ್ನೇ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಓಕೆ. ವಾಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಅಂತ ನಿಮ್ಮನ್ನ ಕೇಳ್ಬೋದು ಓಕೆ. ದ ಮಿನಿಮಮ್ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಅಲ್ಲ, ಲಿಕ್ವಿಡ್ಸು ಏನು ಈ ಯಾವಾಗ ಈ ಸಾಲಿಡ್ಸ್ ಅನ್ನೋದು ಮೆಲ್ಟ್ ಆಗಿ ಲಿಕ್ವಿಡ್ ಸ್ಟೇಟ್ಗೆ ಹೋಗ್ತಾ ಇದೆ, ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತೀವಿ ರೈಟ್. ಸ್ಟಾರ್ಟಿಂಗ್ ಪಾಯಿಂಟ್ ಅದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಓಕೆ. ದ ಮಿನಿಮಮ್ ಟೆಂಪ್ರೇಚರ್ at which
A solid melts. Solid melts ಆಗುತ್ತೆ to become a liquid. Atmospheric pressure. ಇದನ್ನೇ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಪಾಯಿಂಟ್. ಓಕೆ, ದಿಸ್ ವಿ ಕಾಲ್ಡ್ ಆಸ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆನಾ? ಮತ್ತೆ ಈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅನ್ನೋದು ಎಷ್ಟಿರುತ್ತೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 273.15 Kelvin. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ 273.15 ಕೆಲ್ವಿನ್ಸ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ ಆಫ್ ಮೆಲ್ಟಿಂಗ್ ಅಂದರೆ ಏನು, ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ಗೆ ಏನು ಚೇಂಜ್ ಆಗ್ತಿದೆಯೋ, ಓಕೆ, ಈ ಪ್ರೋಸೆಸ್ ಏನಿದೆಯೋ ಅದನ್ನು ನಾವು ಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಫ್ಯೂಷನ್ ಮೀನ್ಸ್ ಏನು ಅಂದರೆ ಚೇಂಜ್ ಆಫ್ ಸಾಲಿಡ್ ಸ್ಟೇಟ್ ಟು ದ ಇಂಟು ಲಿಕ್ವಿಡ್ ಸ್ಟೇಟ್. ಚೇಂಜ್ ಆಫ್ ಸಾಲಿಡ್ state into liquid state. ಓಕೆನಾ? ಇದನ್ನೇ ನಾವು ಫ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ? ನೀವು ಆಲ್ರೆಡಿ ಹೇಳಿದೆ, ನಾನು ಸಾಲಿಡ್ಸ್ನ ಹೀಟ್ ಮಾಡಿದ್ರೆ ನಮಗೆ ವಾಟರ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ವಾಟರ್ನ ಹೀಟ್ ಮಾಡಿದ್ರೆ ನಮಗೆ ವಾಟರ್ ವೇಪರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ವಾಟರ್ ವೇಪರ್ಸ್ನ ನಾವು ಕೂಲ್ ಮಾಡಿದ್ರೆ ನಮಗೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ವಾಟರ್ನ ನಾವು ಕೂಲ್ ಮಾಡಿದ್ರೆ ಸಾಲಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ, ರೈಟ್, ಆನ್ ಕೂಲಿಂಗ್. ಸೊ ನಾವು ಇದನ್ನ ಸ್ಟೇಟ್ ಆಫ್ ಮ್ಯಾಟರ್ಸ್ ಕ್ಯಾನ್ ಬಿ ಚೇಂಜ್ ಇಂಟು ಅದರ್ಸ್. ಓಕೆ, ನಾವಿಲ್ಲಿ ಏನೋ ಡಿಸ್ಕಸ್ ಮಾಡ್ತಿರೋದು ಮ್ಯಾಟರ್ಸ್ ಅನ್ನೋದು ಏನು ಅವುಗಳ ಸ್ಟೇಟ್ನ ಚೇಂಜ್ ಮಾಡುತ್ತಾ ಅಂತ. ಸೊ ನಾವು ಇದಕ್ಕೆ ಏನು ಹೇಳ್ಬೋದು, ಎಷ್ಟು ಚೇಂಜ್ ಮಾಡುತ್ತೆ ಮ್ಯಾಟರ್ಸ್ ಅನ್ನೋದು ಅಂತ ಹೇಳ್ಬೋದು, ರೈಟ್. ಈಗ ನಾವು ದ ಚೇಂಜ್ ಆಫ್ ಏನು ಸ್ಟೇಟ್ಸ್ ಡೈರೆಕ್ಟ್ ಆಗಿ ಚೇಂಜ್ ಆಗೋದನ್ನ, ಅಂದರೆ ಫ್ರಮ್ ಸಾಲಿಡಿಂದ ಗ್ಯಾಸ್ಗೆ, ಅಂದರೆ ಸಾಲಿಡ್ಸಿಂದ ಗ್ಯಾಸ್ಗೆ ವಿತೌಟ್ ಚೇಂಜಿಂಗ್ ಟು ವಾಟರ್, ವಾಟರ್ಗೆ ಆಗದೇನೆ ಸಾಲಿಡ್ಸಿಂದ ಡೈರೆಕ್ಟ್ ಚೇಂಜ್ ಆಗೋದನ್ನ ಗ್ಯಾಸಸ್ಗೆ ನಾವು ಏನು ಹೇಳ್ತೀವಿ ಅಂದರೆ ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಮೀನ್ಸ್ ಡೈರೆಕ್ಟ್ ಚೇಂಜ್ ಫ್ರಮ್ ಸಾಲಿಡ್ಸಿಂದ ಗ್ಯಾಸಸ್ಗೆ, ನಾಟ್ ವಿತೌಟ್ ಅಂಡರ್ಗೋಯಿಂಗ್ ಏನು ಈ ಲಿಕ್ವಿಡ್ ಸ್ಟೇಟ್ಗೆ ಹೋಗ್ಬೇಕು. ಓಕೆ, ಫ್ರಮ್ ಸಾಲಿಡ್ಸ್ ಟು ಸಾಲಿಡ್ಸಿಂದ ಏನು ಲಿಕ್ವಿಡ್ಸ್ಗೆ ಹೋಗದೆ ಗ್ಯಾಸಿಯಸ್ಗೆ ಡೈರೆಕ್ಟ್ ಆಗಿ. ಸೊ ಅದನ್ನೇ ನಾವು ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸಬ್ಲಿಮೇಷನ್, ಓಕೆ, ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಡೈರೆಕ್ಟ್ ಚೇಂಜ್ ಗ್ಯಾಸಸ್ ಇಂದ ಸಾಲಿಡ್ಸ್ಗೆ, ಗ್ಯಾಸಸ್ ಇಂದ ಸಾಲಿಡ್ಸ್ಗೆ, ಓಕೆ, ಗ್ಯಾಸಸ್ ಇಂದ ಸಾಲಿಡ್ಸ್ಗೆ ಚೇಂಜ್ ಆಗೋದನ್ನ ನಾವು ಏನು ಡೆಪಾಸಿಷನ್ ಅಂತ ಹೇಳ್ತೀವಿ. ಡೆಪಾಸಿಷನ್ ಅಂತ ಹೇಳ್ತೀವಿ. ಓಕೆ, ಡೈರೆಕ್ಟ್ ಚೇಂಜ್ ಫ್ರಮ್ ಸಾಲಿಡ್ಸ್ ಇಂದ ಗ್ಯಾಸ್ಗೆ ನಾವು ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಡೈರೆಕ್ಟ್ ಚೇಂಜ್ ಫ್ರಮ್ ಗ್ಯಾಸ್ ಟು ಲಿಕ್ವಿಡ್ಸ್, ಓಕೆನಾ, ನಾಟ್ ಟು ಇಲ್ಲಿ ಸೆಂಟರಲ್ಲಿ ಲಿಕ್ವಿಡ್ ಸ್ಟೇಟ್ಸ್ಗೆ ಹೋಗ್ತಾ ಇಲ್ಲ ಅಲ್ವಾ. ಸೊ ಸಾಲಿಡ್ ಸ್ಟೇಟ್ಗೆ ಬರ್ತಾ ಇದೆ. ಸೊ ಗ್ಯಾಸಿಯಸ್ ಇಂದ ಸಾಲಿಡ್ ಸ್ಟೇಟ್ಸ್ಗೆ ಬರ್ತಾ ಇರೋದನ್ನ ನಾವು ಡೆಪಾಸಿಷನ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನಾವು ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್, ಚೇಂಜ್ ಆಫ್ ಪ್ರೆಷರ್ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ನಾವು ಪ್ರೆಷರ್, ಈಗ ಟೆಂಪ್ರೇಚರ್ ಅಲ್ಲಿ ಯಾವ ರೀತಿ ಚೇಂಜ್ ಆಯ್ತು ಅಂತ ನೋಡಿದ್ವಿ, ರೈಟ್. ಸೊ ನೆಕ್ಸ್ಟ್ ನಾವು ಪ್ರೆಷರ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಓಕೆ,